ಏನ್ ಆಟೋಯಿಂದ ಇಳಿತಾ ಇದೀನಿ ನೋಡೋದಕ್ಕೆ ಆಟೋ ಡ್ರೆಸ್ ಬೇರೆ ಇಲ್ಲಿ ಕಾಕಿ ಡ್ರೆಸ್ ಹಾಕಿದೀನಿ. ಆಟೋ ಓಡ್ಸಕ್ಕೇನಾದ್ರೂ ಶುರು ಮಾಡ್ಬಿಟ್ನಾ ಅಂತ ಅನ್ಕೋಬೇಡಿ. ನಿಮ್ಗೊಂದು ದೊಡ್ಡ ಸರ್ಪ್ರೈಸ್ ಇದೆ. ಅದೇನ್ ಸರ್ಪ್ರೈಸ್ ಏನು ಎತ್ತ ಎಲ್ಲ ಹೇಳ್ತೀನಿ. ಅದಕ್ಕೂ ಮುನ್ನ ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು TV19 ಕನ್ನಡ. ನಾನು ಪವಿತ್ರ. ಬಿಗ್ ಸರ್ಪ್ರೈಸ್ ಅಂತ ಹೇಳಿದೆ. ಏನದು ಬಿಗ್ ಸರ್ಪ್ರೈಸ್? ಬನ್ನಿ, ದಟ್ ಈಸ್ ಆದಿ ಸರ್. ಹಾಯ್ ಸರ್, ಹೇಗಿದ್ದೀರಾ? ನಾವು ಸಿನಿಮಾ ಪ್ರಮೋಷನ್ ಮಾಡ್ತಾ ಇದೀವಲ್ಲ. ಹೌದು. ನೀವು ಯಾಕೆ ಕಾಕಿ ಹಾಕೊಂಡಿದ್ದೀರಲ್ಲ? ಸರ್ಪ್ರೈಸ್ ಅನಿಸ್ತಾ? ಸೀರಿಯಸ್ಲಿ, ನಾವು ಸಿನಿಮಾ ಪ್ರಮೋಷನ್ ಅಂದ್ರೆ ಒಂದ್ ಸ್ವಲ್ಪ ಹ್ಯಾಂಡ್ಸಮ್ ಹೀರೋ ಬರ್ಬೇಕಾದ್ರೆ ನಾವು ಬೇರೆ ಡ್ರೆಸ್ ಎಲ್ಲ ಬರ್ತೀವಿ, ಚೆನ್ನಾಗಿ ಕಾಣಿಸ್ಕೋಬೇಕು. ಬಟ್ ಇವತ್ತು ನಾನು ಸ್ವಲ್ಪ ಕಾಕಿ ಡ್ರೆಸ್ ಅಲ್ಲಿ ಇದ್ದೀನಿ. ನಿಮಗೇನ್ ಸರ್ಪ್ರೈಸ್ ಅಂತ ಹೇಳಲಾ? ಶಲೈ ರೆಡಿ? ಬಂದ್ರಪ್ಪ ನಮ್ ಸಾರಥಿಗಳು ಎಲ್ಲ, ನಮ್ಮ ಸಾರಥಿ ಫ್ರೆಂಡ್ಸ್ ಎಲ್ಲ ಕರೆಸ್ಬಿಟ್ಟಿದ್ದಾರೆ. ನಮಸ್ಕಾರ, ಥ್ಯಾಂಕ್ ಯು. ನಮ್ಮ ಆದಿತ್ಯವರಿಗೆ ಕಾಂಗ್ರೆಸ್ ಮನೆಗಿರೋ ಆದಿತ್ಯವರಿಗೆ ಸರ್ ಸರ್ಪ್ರೈಸ್ ಅನಿಸ್ತಾ? ಎಸ್, ತುಂಬಾ ಚೆನ್ನಾಗಿದೆ. ಖುಷಿ ಏನು ಅಂದ್ರೆ ನಮ್ಮ ಕರ್ನಾಟಕದ ಉಸಿರು ಅಂತ ಹೇಳ್ಬೋದು, ಕನ್ನಡದ ತೇರು ಅಂತ ಹೇಳ್ಬೋದು. ಅದಕ್ಕೆ ನಮ್ಮ ಎಲ್ಲ ಸ್ನೇಹಿತರು, ಆಟೋ ಚಾಲಕರು ಎಲ್ಲ ನಮ್ಮ ಸ್ನೇಹಿತರು ನನ್ನ ಸಿನಿಮಾದ ಒಂದು ಪೋಸ್ಟನ್ನು ಅವರ ಆಟೋ ಮೇಲೆ ಹಾಕೊಂಡಿದ್ದಾರೆ. ಸೊ ಅದು ನನಗೆ ತುಂಬ ಖುಷಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು. ಆಕ್ಚುಲಿ ಸರ್, ಇವ್ರನ್ನ ಅರೇಂಜ್ ಮಾಡೋದಕ್ಕೆ ನೀವು ಹೇಳಿದ್ರೆ ನಿಮ್ಗೆ ಸರ್ಪ್ರೈಸ್ ಅನಿಸ್ತು ಅಂತ. ಅರೇಂಜ್ ಮಾಡೋದಕ್ಕೆ ರೀಸನ್ ಏನು ಗೊತ್ತಾ? ಎಲ್ಲೋ ಭಾಳ ಲಿಮಿಟೇಷನ್ಸ್. ಈಗ ಸಿನಿಮಾ ಒಂದು ಪ್ರಮೋಷನ್ ಮಾಡಬೇಕು ಅಂದರೆ ಪೋಸ್ಟರ್ಸ್ ಎಲ್ಲಂದ್ರಲ್ಲಿ ಹಾಕ್ತೀವಿ, ಎಲ್ಲಂದ್ರಲ್ಲಿ ಹಾಕೋಕ್ಕಾಗಲಿ, ಬ್ಯಾನರ್ಸ್ ಹಾಕೋಕ್ಕಾಗಲಿ, ತುಂಬ ರೆಸ್ಟ್ರಿಕ್ಷನ್ಸ್. ಬಟ್ ನಿಜವಾಗ್ಲೂ ಬೀದಿಗೂ ಏರಿಯಾಗೂ ಇಡೀ ಸಿಟಿಗೆ, ಇಡೀ ಕರ್ನಾಟಕಕ್ಕೆ ಸಿನಿಮಾ ಒಂದು ಪ್ರಮೋಷನ್ನ ಒಂದು ಮಟ್ಟಕ್ಕೆ ತಗೊಂಡೋಗೋದು ನಮ್ಮ ಸಾರಥಿಗಳು. ಹೌದು. ಆಮೇಲೆ ಇವತ್ತು ನಾನು ಭಾಳಷ್ಟು ಕಡೆ ಪ್ರಮೋಷನ್ಸ್ ಮಾಡಿದ್ದೀವಿ ಸಿನಿಮಾನ. ನಮ್ಮ ಆಟೋ ಮೇಲೆ ನೋಡಿದಷ್ಟು ಪೋಸ್ಟರ್ಗಳನ್ನ ಬೇರೆ ಯಾರು ಎಲ್ಲೂ ನೋಡಿಲ್ಲ. ಅದು ನಾನು ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಯಾಕೆಂದರೆ ನನ್ನ ಸಿನಿಮಾನ ನಿಮ್ಮ ರಥದ ಮೇಲೆ ಹಾಕೊಂಡು ನನ್ನ ಸಿನಿಮಾ ಪ್ರಚಾರ ಮಾಡ್ತಾ ಇದ್ದಾರೆ ನಮ್ಮ ನಾಗರಾಜ್ ಅಣ್ಣನಿಗೆ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ಎಲ್ರಿಗೂ ನಾನು ನಮಸ್ಕಾರವನ್ನು ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್. ಹಾಗಾದ್ರೆ ನಮ್ಮ ಶರ್ಟ್ ಕೊಡಿ, ನಾನು ಒಂದು ಶರ್ಟ್ ಹಾಕೋತೀನಿ. ಪ್ಲೀಸ್. ಥ್ಯಾಂಕ್ ಯು. ಹಾಕೊಂಡ್ರೇನೆ ಒಂದು ಅಲ್ವಾ ಸರ್, ಒಂದು ಶಕ್ತಿ. ಸೊ ನಿಮ್ಗೆ ಇನ್ನೊಂದು ತೋರಿಸಿದ್ರೆ ಶಂಕರ್. ಸೊ ಈಗ ಹಂಗಿದ್ರೆ ನಮ್ಮ ಸಾರಥಿಗಳ ಜೊತೆ ನಾವು ಸಿನಿಮಾ ಪ್ರಮೋಷನ್ ಸ್ಟಾರ್ಟ್ ಮಾಡ್ಬೋಣವಾ? ರೆಡಿ ಅಲ್ಲ ಸರ್? ಬನ್ನಿ. ಹೌದು, ನನ್ಗೆ ಇನ್ನೊಂದು ಕೇಳಬೇಕು. ಈ ದೊಡ್ಡ ಹೈ ಹ್ಯಾಂಡ್ ಕಾರ್ಸ್ಗಳೆಲ್ಲ ನೀವು ಓಡಿಸಿರ್ತೀರಿ, ಅದು ನಮಗೆ ಗೊತ್ತು. ಹೆಸರು ಗೊತ್ತಿಲ್ಲದಿರೋದೆಲ್ಲ ವೆಹಿಕಲ್ಸ್ ಓಡಿಸಿರ್ಬೋದು, ನೀವು ಎಕ್ಸ್ಪೀರಿಯನ್ಸ್ ಮಾಡಿರ್ತೀರಿ. ಆಟೋ ಡ್ರೈವಿಂಗ್ ಬರುತ್ತಾ? ಖಂಡಿತ ಬರುತ್ತೆ. ಯಾಕೆ ಬೇರೆ ಬೆನ್ಸ್ ಓಡಿಸ್ಬೇಕು ಅಂತ ಇದೆಯಾ? ಆಟೋ ಓಡಿಸೋಕೆ ನಾವು ಕಲ್ತಿದ್ದೆಲ್ಲ ಅದೇ ಫಸ್ಟ್. ಆಮೇಲೆ ಲೈಫಲ್ಲಿ ಬಂದಿದೆ. ನಾವು ಫಸ್ಟ್ ಎಲ್ಲ ಆಟೋಗಳನ್ನ ಓಡಿಸ್ಕೊಂಡು ನಾವು ನಮ್ಮ ಒಂದೊಂದ್ಸರಿ ನಮ್ಮ ಫ್ರೆಂಡ್ಸ್ ಸ್ಕೂಟರ್ಗಳೆಲ್ಲ ಇತ್ತು. ಆಮೇಲೆ ಕೆಲವರು ನನ್ನ ಫ್ರೆಂಡ್ಸ್ ಫ್ಯಾಮಿಲಿಗಳು ಆಟೋಗಳೆಲ್ಲ ಇತ್ತು. ಮೈಸೂರಲ್ಲಿ ನಾವು ಆಟೋಗಳು ಎತ್ಕೊಂಡು ಎಕ್ಸಿಬಿಷನ್ ಹತ್ರ ಹೋಗೋದು, ಆಮೇಲೆ ಪ್ಯಾಲೇಸ್ ಹತ್ರ ಹೋಗೋದು, ಇವೆಲ್ಲ ಮಾಡ್ತಾ ಇದ್ವಿ. ಆಟೋ ಗ್ಯಾರಂಟಿ ಓಡಿಸ್ತೀನಿ, ನಾನು ಓಡಿಸೋಕೆ ತುಂಬಾ ಇಷ್ಟ. ಸೊ ಹಂಗಾದ್ರೆ ಆದಿ ಸರ್ ಬೆನ್ಸ್ಗೂ ಸೈ, ಆಟೋಗೂ ಸೈ, ಡ್ರೈವಿಂಗ್ ನೋಡೋಣ. ವಿಷಯ ಹೇಳ್ಬೇಕು ಅಂತ ಆದಿತ್ಯ ಸರ್ನ ನಾವೆಲ್ಲ ಆಟೋ ಚಾಲಕರು ಆಟೋ ರಾಜನ ಹತ್ರ ಕರ್ಕೋಬೇಕು ಅಂತ ಪ್ಲಾನ್ ಮಾಡಿದ್ವಿ. ಅದು ನನಗೂ ಆಸೆ. ಯಾಕೆಂದ್ರೆ ನನಗೆ ಒಂದು ಸಂಗತಿ ಏನು ಅಂದ್ರೆ, ಶಂಕರ್ನಾಗ್ ಅಂಕಲ್ ನಮಗೆ, ನಮ್ಮ ಫ್ಯಾಮಿಲಿಗೆ ತುಂಬ ಕ್ಲೋಸ್. ಆಮೇಲೆ ಎಸ್ಪೆಷಲಿ ನಮ್ಮ ತಂದೆ ಜೊತೆ ಭಾಳಷ್ಟು ಸಿನಿಮಾಗಳು ಮಾಡಿದ್ರು. ಆಮೇಲೆ ನನ್ನ ಮನೆಗೆ ಅವರು ಅವಾಗ ಮೈಸೂರಲ್ಲಿ ಶೂಟಿಂಗ್ ಇದ್ರೆ ಅವ್ರು ನಮ್ಮ ಅಜ್ಜಿ ಜೊತೆ, ಯಾಕೆಂದ್ರೆ ಅವರು ಕೊಂಕಣಿ, ನಮ್ಮ ಅಜ್ಜಿ ಕೊಂಕಣಿ ಮಾತಾಡ್ತಾ ಇದ್ರು, ಅವರು ಕೊಂಕಣಿ ಮಾತಾಡ್ತಾ ಇದ್ರು. ಸೊ ನನಗೂ ಸ್ವಲ್ಪ ಕೊಂಕಣಿಲಿ ಮಾತಾಡ್ಸೋರು ಶಂಕರ್ ಅಂಕಲ್. ಬಟ್ ನನಗೆ ಕೊಂಕಣಿ ಬರ್ತಾ ಇರಲಿಲ್ಲ ಅವಾಗ. ಈಗ ಒಂದು ಸ್ವಲ್ಪ ಚೂರು ಬಾರು ಮಾತಾಡ್ತೀನಿ. ಸೊ ನಾನು ಶಂಕರ್ ಅಂಕಲ್ ಜೊತೆ ಅವ್ರ ಎತ್ತಿ ಆಟಾಡಿಸಿ ಬೆಳೆಸ್ತವ್ರು ನಾನು. ಸೊ ಭರ್ಜರಿ ಬೇಟೆ ಟೈಮಲ್ಲಿ ನಾವು ಊಟಿಗೆ ಹೋದಾಗ ಕಂಪ್ಲೀಟ್ ಆಗಿ ನನಗೆ ನಮ್ಮ ಅತ್ತೆ ಹೇಳ್ತಾ ಇದ್ರಲ್ಲ, ಕಂಪ್ಲೀಟ್ ಆಗಿ ನನಗೆ ಶಂಕರ್ ಅಂಕಲೇ ನೋಡ್ಕೊಂಡಿದ್ದು. ಸೊ ಇವತ್ತು ತುಂಬಾ ಬೇಜಾರಾಗುತ್ತೆ ಅವ್ರು ನಮ್ಮ ಜೊತೆ ಇಲ್ಲ ಅಂತ. ಬಟ್ ಎಲ್ಲೋ ಒಂದ್ ಕಡೆ ನಮ್ಮ ಜೊತೆ ಇದ್ದಾರೆ. ಇವರೆಲ್ಲರ ಮೂಲಕ, ಅಂದ್ರೆ ನಮ್ಮ ಆಟೋ ಚಾಲಕರ ಸಹೋದರರ ಮೂಲಕ ಅವ್ರು ಇನ್ನೂ ನಮ್ಮ ಜೊತೆ ಜೀವಂತವಾಗಿದ್ದಾರೆ. ಸೊ ಅದಕ್ಕೆ ಇವತ್ತು ಫಸ್ಟ್ ಹೋಗಿ ಅವರಿಗೆ ನಾನು ನಮಸ್ಕಾರ ಹಾಕಿ ಮಿಕ್ಕಿದ್ದ ನಮ್ಮ ಸಿನಿಮಾ ಪ್ರಮೋಷನ್. ಈಗ ನೀವು ಹೇಳಿದ್ರಿ ಸರ್, ಸಿನಿಮಾ ಪ್ರಮೋಷನ್ ಅಲ್ಲಿ ಒಂದು ನಿಮ್ಗೆ ಖುಷಿ ಏನಂದ್ರೆ, ಬೆಂಗಳೂರಲ್ಲಿ ಎಲ್ಲೇ ಓಡಾಡಿದ್ರು ಕಾಂಗ್ರೆಸ್ ಪೋಸ್ಟರ್ ಆಟೋ ಮೇಲೆ ನೋಡ್ತಾ ಇರೋದು ಬಹಳ ಖುಷಿ ಅಂತ. ಸೊ ನಿಮ್ಗೆ ಇಷ್ಟ ಇದೆಯಾ ಒಂದು ಸ್ಟಿಕ್ಕಿಂಗ್ ಮಾಡೋದಕ್ಕೆ? ಇಷ್ಟ ಇಲ್ಲ, ಅದು ನನ್ನ ಕರ್ತವ್ಯ. ಎಕ್ಸಾಕ್ಟ್ಲಿ. ಒಳ್ಳೆ ಪೊಲೀಸ್ ಕಾಪ್ ಇಲ್ಲಿ, ಒಳ್ಳೆ ಲುಕ್ ಅಲ್ಲಿ, ಎದುರುಗಡೆನೂ ಒಳ್ಳೆ ಖಡಕ್ ಆಗಿ. ಬನ್ನಿ ಸರ್, ಒಂದು ಸ್ಟಿಕ್ಕಿಂಗ್ ಮಾಡಿ. ಯಾ ಸರಿ, ಕ್ಲೀನ್
ಈಗ ಕ್ಲಾಪ್ ಮಾಡ್ಬೇಕಲ್ವಾ ಆಕ್ಚುಲ್ ಆಗಿ. ಸರ್ ಡೆಫಿನೆಟ್ಲಿ ನಾನು ಒಂದು ಕೇಳ್ಬೇಕು, ನನಗೆ ಅನಿಸ್ತಾ ಇರೋದು ಎಷ್ಟೇ ಮೂವಿ ಪ್ರಮೋಷನ್ ಮಾಡಿದ್ರು ನನಗೆ ಒಂಥರ ಡಿಫ್ರೆಂಟ್ ಆಗಿ ಅನಿಸಿದೆ, ನನಗೆ ಖುಷಿ ಇದೆ. ಅಂಡ್ ನೀವ್ ಯಾವತ್ತಾದ್ರೂ ಈ ತರ ನಿಮ್ಮ ಸಿನಿಮಾ ಪ್ರಮೋಷನ್ ಮಾಡಿದ್ರ? ಆಕ್ಚುಲಿ ನಮ್ಮ ಆಟೋ ಸಹೋದರರ ಜೊತೆ ಇದು ಮೊದಲನೇ ಸರಿ. ಹಾ, ಬಟ್ ಅಫ್ಕೋರ್ಸ್ ನಾನು ನಾಗರಾಜನ ಹೇಳಿದಾರೆ ಬೇರೆ ಸಿನಿಮಾಗಳನ್ನೆಲ್ಲ ಮಾಡಿದ ಪ್ರಚಾರ ಅಂತ. ಓಕೆ. ಬಟ್ ಇವ್ರನ್ನೆಲ್ಲ ಸೇರಿಸಿ ಅವ್ರ ಜೊತೆ ನಾನು ಸಿನಿಮಾ ಪ್ರಮೋಟ್ ಮಾಡ್ತಾ ಇರೋದು ಮೊದಲನೇ ಸರಿ. ಆಮೇಲೆ ತುಂಬಾ ಖುಷಿ ಇದೆ ನನಗೆ, ಬಹಳ ಖುಷಿ. ಯಾಕೆಂದ್ರೆ ನಮ್ಮ ಹೇಳದ್ನಲ್ಲ ಮುಂಚೆನೆ ಕನ್ನಡದ ತೇರಿದೆ. ಹೌದು. ಆಮೇಲೆ ಇವತ್ತು ನಮ್ಗೆ ಕರ್ನಾಟಕದ ಉಸಿರು ಅಂತಾನೆ ಹೇಳ್ಬೋದು ಆಟೋ. ನಾವೆಲ್ಲೇ ಹೋಗ್ಬೇಕು ಅಂದ್ರೆ ಫಸ್ಟ್ ಬರೋದೇ ಆಟೋ, ಮಿಕ್ಕಿದ್ದೆಲ್ಲ ನೆಕ್ಸ್ಟ್. ಸೊ ಹಾಗೆ ಎಲ್ರಿಗೂ ನಮಸ್ಕಾರ, ಥ್ಯಾಂಕ್ ಯು ವೆರಿ ಮಚ್. ಈಗ ನಮ್ಮ ಬಾಸ್ ಶಂಕರಣ್ಣ ಎಕ್ಸಾಕ್ಟ್ಲಿ ಪೂಜೆ ಮುಖಾಂತರ ನಾವು ಸ್ಟಾರ್ಟ್ ಮಾಡೋಣ. ಸೊ ನಿಮ್ಮ ಪೋಸ್ಟರ್, ನಿಮ್ಮ ಸಿನಿಮಾ ಪೋಸ್ಟರ್ ನೀವೆಲ್ಲಾದ್ರೂ ಅಂಟಿಸಿದ್ರಾ? ಇಲ್ಲ, ಇದೇ ಫಸ್ಟ್ ಟೈಮ್. ಫಸ್ಟ್ ಟೈಮ್. ವೆರಿ ನೈಸ್. ಮನಿ ಸರ್ ಸ್ಟಾರ್ಟ್ ಮಾಡೋಣ ಹಂಗಿದ್ರೆ. ಪೂಜೆ ಆಯ್ತು, ಪೂಜೆ ಮಾಡಿದ್ವಿ, ಈಗ ರಥದಲ್ಲಿ ಹೊರಡೋಣ. ಸಾರಥಿಯಾಗಿ ನೀವಿವತ್ತು ಬನ್ನಿ ಹೋಗೋಣವಾ? ನಾನು ಆ ರಥನ ಮುಟ್ಟೋಕಿನ ಮುಂಚೆ ನಮ್ಮ ರಘು ಅವರು ಬನ್ನಿ ಅಣ್ಣ, ನಿಮ್ಮ ರಥ ನೀವು ಅನುಮತಿ ಕೊಟ್ರೆ ನಿಮ್ಮ ರಥನ ನಾನು ನಡೆಸ್ತೀನಿ. ಥ್ಯಾಂಕ್ ಯು. ಬನ್ನಿ ನಮಗೆ ಬನ್ನಿ. ಸರ್ ರಥದಲ್ಲಿ ಹೊರಟ್ರಿ, ನಾನು ನಿಮ್ ಜೊತೆ ಬರ್ತೀನಿ. ಮೇಡಮ್ ಹಾ ಮೀಟರ್ ಹಾಕಿ, ಮೀಟರ್ ಜೊತೆ ಹಾಕ್ಬಿಡಿ. ಹಾ ಖಂಡಿತ. ಕೊಡ್ಬೇಕಾ? ಇಲ್ಲ, ಮೀಟರ್ ಮೇಲೆ ಆಮೇಲೆ ಮೀಟರ್ ಹಾಕ್ಬಿಡಿ. ಓಕೆ. Okay. Yes. ಆಟೋ ಸಾರಥಿಗಳ ಜೊತೆ ನಿಂತು ಸಿನಿಮಾ ಪ್ರಮೋಷನ್, ಮೇನ್ಲಿ ಶಂಕರನಾಗ್ ಸರ್ ಬಗ್ಗೆ ಮಾತಾಡ್ಲೇಬೇಕು. ಆಟೋ ರಾಜ ಅಂದ ತಕ್ಷಣ ಇವತ್ತಿಗೂ ನೀವ್ ಎಷ್ಟೇ ಸಿನಿಮಾ ತೆಗೆದ್ರು, ಯಾರು ಎಷ್ಟೇ ಸಿನಿಮಾ ಮಾಡಿದ್ರು ಅವ್ರೊಬ್ರೆ, ಇವತ್ತಿಗೂ ಆಟೋ ರಾಜ ಅವರೇ. ಅಂದ್ರೆ ಈ ಆಟೋ ಸಾರಥಿಗಳನ್ನ ಮುಂದೆ ತಂದವ್ರು ಅವ್ರೆ, ಅದಂತೂ ನಿಜ. ಇವತ್ತು ಮಾಲಾರ್ಪಣೆ ಮಾಡೋ ಮೂಲಕ ಸಿನಿಮಾ ಪ್ರಮೋಷನ್ ಮಾಡ್ತಾ ಇದೀರಿ. ಸೊ ಏನ್ ಅನ್ಸ ನಿಮಗೆ? ಇಟ್ಸ್ ಪ್ರಿಟಿ ಎಮೋಷನಲ್. ಯಾಕೆಂದ್ರೆ ಅವ್ರ ಜೊತೆ ಬೆಳೆದವನು ನಾನು. ಅವರು ಎತ್ತಿ ಆಡಿಸಿ ನನಗೆ ಬೆಳೆಸಿದವರು. ಅಪ್ಪನ ಪಿಕ್ಚರ್ಗಳು ಭಾಳಷ್ಟು ಮಾಡಿದ್ದಾರೆ. ಅದರಲ್ಲಿ ನನ್ನ ಫೇವ್ರೆಟ್ ಭರ್ಜರಿ ಬೇಟೆ. ಆ ಭರ್ಜರಿ ಬೇಟೆ ಶೂಟಿಂಗ್ ಟೈಮಲ್ಲಿ ನಾನು ಊಟಿಗೆ ಹೋಗಿದ್ವಿ ಅವ್ರ ಜೊತೆ ಶೂಟಿಂಗ್ಗೆ. ಸೊ ಅವಾಗ ಜಾಸ್ತಿ ಅತಿ ಹೆಚ್ಚು ನನ್ನನ್ನು ಎತ್ತಿ ಆಟ ಆಡಿಸಿದ್ದು ಅವರೇ. ಅಫ್ಕೋರ್ಸ್ ಅಂಬರೀಷ್ ಮಾಮನು ಅದ್ರ ಜೊತೆಗಿದ್ರು, ಬಟ್ ಜಾಸ್ತಿ ನನಗೆ ಶಂಕರಣ್ಣಲ್ಲಿ ನಾನು ಅಂದರೆ ತುಂಬ ಒಂದು ಪ್ರೀತಿ ಜಾಸ್ತಿ. ಯಾಕೆಂದರೆ ನಾನು ಮುಂಚೆನೇ ಹೇಳ್ದಾಗೆ ನಮ್ಮ ತಾಯಿ ನಮ್ಮ ಅಜ್ಜಿ ಇಬ್ಬರು ಕೊಂಕಣಿ, ಶಂಕರ್ ಅಂಕಲು ಕೊಂಕಣಿ. ಸೊ ಮಾತಾಡಿದ್ರೆ ಬಂದ್ಬಿಟ್ಟು ನನಗೆ ಕೆನ್ನೆ ಹಿಡ್ಕೊಂಡು ಕೊಂಕಣಿ ಎಲ್ಲನೂ ಮಾತಾಡ್ಸೋರು. ಬಟ್ ಅವಾಗ ನಾನು ಚಿಕ್ಕ ಹುಡುಗ, ನಂಗೆ ಅಷ್ಟು ಬರ್ತಾ ಇರಲಿಲ್ಲ. ಸೊ ಆಮೇಲೆ ಮೈಸೂರಲ್ಲಿ ಶೂಟಿಂಗ್ ಮಾಡ್ಬೇಕಾರೆಲ್ಲ ಮೂರೊತ್ತು ನನಗೆ ಅವ್ರ ಕಾರು ಅಂದರೆ ಅವ್ರಿಗೆ ಭಾಳ ಇಷ್ಟ. ನಂತರ ಅಂಬರೀಷ್ ಮಾಮನ್ ಥರ ಅವ್ರಿಗೂ ಕಾರು ಅಂದರೆ ಭಾಳ ಇಷ್ಟ. ಸೊ ನಾವು ಕೂತ್ಕೊಂಡು ಕಾರಲ್ಲೆಲ್ಲ ನನಗೆ ರೌಂಡ್ ಕರ್ಕೊಂಡು ಹೋಗೋರು. ಸೊ ಐ ರಿಯಲಿ ಮಿಸ್ ಹಿಮ್. ಯಾಕೆಂದರೆ ನನ್ನ ಅದೃಷ್ಟ ಅಂತ ಹೇಳ್ಸುತ್ತೆ ಅಂತ ಅನಿಸುತ್ತೆ. ಯಾಕೆಂದರೆ ಐ ಗ್ರೋ ಅಪ್ ವಿತ್ ಎವ್ರಿಬಡಿ. ಶಂಕರ್ ಅಂಕಲು, ಅಂಬರೀಷ್ ಮಾಮ, ವಿಷ್ಣು ಅಂಕಲು, ಆಮೇಲೆ ನಮ್ಮ ಡಾಕ್ಟರ್ ರಾಜ್ಕುಮಾರ್ ಅಂಕಲು, ಎಲ್ಲರ ಜೊತೆನೂ ಬೆಳೆದವನು ನಾನು. ಸೊ ಇವತ್ತು ಅದೇನೋ ಅವರೇ ಕರ್ಸ್ಕೊಂಡಿದ್ದಾರೆ ಅನ್ನೋ ಗೊತ್ತಿಲ್ಲ ನನಗೆ. ಸಿನಿಮಾಗಳಲ್ಲಿ ನನಗೆ ಎಲ್ಲೂ ಬರ್ಲಿಕ್ಕೆ ಆಗ್ಲಿಲ್ಲ. ಪಾಪ ಎಲ್ಲ ನಮ್ಮ ಸಹೋದರರು ತಮ್ಮ ಆಟೋಗಳ ಮೇಲೆ ನಮ್ಮ ಒಂದೊಂದ್ಸರಿ ಚಿತ್ರಗಳನ್ನ ಬರ್ಸ್ಕೊತಾರೆ, ಇಲ್ಲ ನಮ್ಮ ಸಿನಿಮಾ ಪ್ರಮೋಷನ್ಸ್ ಮಾಡ್ತಾರೆ. ಸೊ ಎಲ್ಲೂ ಒಂದ್ ಕಡೆ ನನಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಒಂದು ಅವಕಾಶ ಸಿಕ್ಕಿರಲಿಲ್ಲ. ಅದಕ್ಕೆ ಈ ಸಿನಿಮಾದ ಮೂಲಕ ಅವ್ರಿಗೆಲ್ರಿಗೂ ಥ್ಯಾಂಕ್ಸ್ ಹೇಳಬೇಕು ಅಂತ. ಯಾಕೆಂದರೆ 10,000 ಆಟೋಗಳಲ್ಲಿ ನನ್ನ ಸಿನಿಮಾದ ಪೋಸ್ಟರ್ಗಳನ್ನ ಅವರ ರಥದ ಮೇಲೆ ಹಾಕೊಂಡು ಎಲ್ಲ ಕಡೆ ಮೆರೆಸ್ತಾ ಇದ್ದಾರೆ. ಸೊ ಅದಕ್ಕೆ ನಿಮ್ಮೆಲ್ಲರಿಗೂ ಮತ್ತೊಮ್ಮೆ ಎಲ್ರಿಗೂ ಧನ್ಯವಾದಗಳು. ಸೊ ನನ್ನ ಕರ್ತವ್ಯ ಆಟೋ ರಾಜನ್ಗೆ ಬಂದು ನಮಸ್ಕಾರ ಹೇಳಬೇಕಾಗಿತ್ತು. ಸೊ ಇವತ್ತು ನನಗೆ ಶಂಕರ್ ಅಂಕಲ್ ಕರ್ಸ್ಕೊಂಡಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್ ಶಂಕರ್ ಅಂಕಲ್. ನೀವೆಲ್ಲೇ ಇದ್ರೂ ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್ ಸರ್. ಈಗ
ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಅಂತ ಅನ್ಕೊಳ್ಬಹುದು. ಬಹಳ ಜನಕ್ಕೆ ಹೆಂಗೆ ಈ ತರ ಪ್ರಮೋಷನ್ ಮಾಡ್ತಿದ್ದಾರೆ ಅಂತ ನೀವು ಹೇಳಿದ ಒಂದು ಎಮೋಷನಲ್ ಅಂತ ನಿಜ. ಬಟ್ ಇವತ್ತಿಗೂ ನೋಡಿ ಸರ್, ಒಂದು ಕನ್ನಡ ಸಿನಿಮಾ ಅಂತಂದ್ರೆ 4 ಜನಕ್ಕೆ ರೀಚ್ ಮಾಡಿಸೋದ್ರಲ್ಲಿ ಮುಟ್ಸೋದ್ರಲ್ಲಿ ನಮ್ಮ ಈ ಸಾರಥಿಗಳೇ. ಯಾಕಂದ್ರೆ ಅವ್ರು ಹೇಳ್ತಾ ಇರ್ತಾರೆ, ಸಾಮಾನ್ಯವಾಗಿ ನೀವು ಮಾತಾಡಿಸಿ, ಬಿಸಿಲು ಅಂದ್ರೆ ಬಿಸಿಲು ತಡಿಯೋಕ್ಕಾಗಿಲ್ಲ ಸಾಕಾಯ್ತು ಅಂದ್ರೆ ಥಿಯೇಟ್ರಿಗೆ ಹೋಗ್ತಾರೆ, ಒಂದು ಸಿನಿಮಾ ನೋಡ್ಬೋದು ಅಂತ. ಆಚೆ ಬರ್ತಾರೆ, 4 ಜನ ಪ್ಯಾಸೆಂಜರ್ ಕೂತ್ಕೊಂಡ್ರೆ ಒಳ್ಳೇದೋ ಕೆಟ್ಟದೋ ಸಿನಿಮಾ ಬಗ್ಗೆ ಮಾತಾಡ್ತಾರೆ. ಸೊ ಯಾವುದೋ ಒಂದು ಮುಖಾಂತರ ಇವತ್ತು ಸಿನಿಮಾ, ಕನ್ನಡ ಇಂಡಸ್ಟ್ರಿಯ ನಮ್ಮ ಕನ್ನಡ ಸಿನಿಮಾಗಳನ್ನ ಸ್ವಲ್ಪ ಎತ್ತರಕ್ಕೆ ಎತ್ತುತ್ತಾ ಇರೋದು ಇವರೇ ಅಂತ ಅನ್ಸುತ್ತೆ. ನಿಮ್ಗೇನು ಅನ್ಸುತ್ತೆ? ಬಹಳ ಹಿಂದೆಯಿಂದ ಒಂದು ಬಿಲೀಫ್ ಇತ್ತು, ಒಂದು ಸಿನಿಮಾ ರಿಲೀಸ್ ಆದಾಗ ಅದಕ್ಕೆ ಫಸ್ಟ್ ಆಟೋಗಳು ಬಂದ್ರೆ ಸೂಪರ್ ಹಿಟ್ ಪಿಕ್ಚರ್ ಅದು ಅಂತ. ಅದು ಇವತ್ತಿಗೂ ಅದು ಚಾಲನೆಯಲ್ಲಿದೆ. ಒಂದು ಸಿನಿಮಾಗೆ ಒಂದು ರಿಲೀಸ್ ಆಯ್ತು ಅಂದ್ರೆ ಫಸ್ಟ್ ಬರೋದೇ ನಮ್ಮ ಆಟೋಗಳು. ಆಮೇಲೆ ಸಹಸ್ರಾರು ಸಂಖ್ಯೆಯಲ್ಲಿ ಆಟೋಗಳು ಬಂತು ಆ ಸಿನಿಮಾಗೆ ಅಂದ್ರೆ ಆ ಪಿಕ್ಚರ್ ಸೂಪರ್ ಹಿಟ್. ಸೊ ಇವತ್ತು ನಾನು ಆಟೋಗಳ ಜೊತೆ ನಾನು ಪ್ರಮೋಷನ್ಸ್ ಮಾಡ್ತಾ ಇದ್ದೀನಿ, ಪ್ರಚಾರ ಮಾಡ್ತಾ ಇದ್ದೀನಿ. ಸೊ ನನಗೂ ಇಲ್ಲೊಂದು ಕಡೆ ತುಂಬ ಖುಷಿ. ಇವತ್ತು ಆಟೋ ನನಗೆ ರಘು ಅವರು ತಮ್ಮ ರಥವನ್ನು ನನ್ನ ಕೈಲಿ ಕೊಟ್ಟರು ಓಡಿಸೋದಕ್ಕೆ. ಸೊ ತುಂಬ ನಾಸ್ಟಾಲ್ಜಿಯಾ, ಹಳೆಯ ಕಾಲದೆಲ್ಲ ಜ್ಞಾಪಕ ಬಂತು. ಯಾಕೆಂದರೆ ನಾವು ಮೈಸೂರು, ಬೆಂಗಳೂರು ಹಾಗೆಲ್ಲ ಆಟೋನಲ್ಲೇ ನಾವು ಓಡಾಡ್ತಾ ಇದ್ವಿ. ಸೊ ಈಗ ನಮಗೆ ಅಂತ ಕಾರುಗಳು ಅಂತ ಬೈಕ್ಗಳು ಅಂತ ನಮ್ದು ಏನೂ ಇರಲಿಲ್ಲ. ನಮ್ಗಿದ್ದಿದ್ದು ನಮ್ದು ಒಂದೇ ಅಂದರೆ ಆಟೋ. ಸೊ ಆಟೋನಲ್ಲಿ ಕೂತ್ಕೊಂಡು ಓಡಾಡೋದಂಥ ಒಂದು ಹಳೆ ನಾಸ್ಟಾಲ್ಜಿಯಾ ಎಲ್ಲ ಇವತ್ತು ನಾಗ್ತದೆ. ಸೊ ಇಷ್ಟು ದಿವಸದಂತ, ಇಷ್ಟು ವರ್ಷದ ನಂತರ ಇವತ್ತು ಆಟೋ ಡ್ರೈವ್ ಮಾಡಿದ್ರಿ, ಹೆಂಗಿದೆ ಎಕ್ಸ್ಪೀರಿಯನ್ಸ್? ತುಂಬ ಖುಷಿ ಆಯಿತು. ಇನ್ನೂ ಜಾಸ್ತಿ ಓಡಿಸ್ಬೇಕು ಅಂತ ಆಸೆ, ಬಟ್ ಇನ್ನೂ ಬೇರೆ ಬೇರೆ ಕಡೆ ಪ್ರಮೋಷನ್ಸ್ ಹೋಗ್ಬೇಕು. ಸೊ ನನಗೆ ಅತಿ ಹೆಚ್ಚಿನ ಆಸೆ ಇದ್ದಿದ್ದೇನೆಂದರೆ ಶಂಕರ್ ಅಂತೇಳಿ ಒಂದು ಹಾರ ಹಾಕಬೇಕು ಅಂತ, ಅವ್ರ ಆಶೀರ್ವಾದ ತಗೋಬೇಕು. ಇವತ್ತು ಅದು ನೆರವೇರಿದೆ ಅಷ್ಟೇ. ಸೊ ಡೆಡ್ಲಿ ಸೋಮಾ ಇವಾಗ ಕಾಪ್ ಆಗಿ ಎಂಟ್ರಿ ಕೊಡ್ತಾ ಇದ್ದಾರೆ, ಪೊಲೀಸ್ ಆಫೀಸರ್ ಆಗಿ. ಅದು 3ನೇ ಸಿನಿಮಾ ಒಂದು ಪೊಲೀಸ್ ಆಫೀಸರ್ ಆಗಿ. ಸೊ ಈ ಸಿನಿಮಾ ನಿಮ್ಗೆ ಏನ್ ಅನ್ಸ್ತದೆ? ಕಾಂಗರು ಅಂದ ತಕ್ಷಣ ಪಟ್ ಅಂತ ಏನ್ ಹೇಳ್ತೀರಾ? ಅದು ಕಾಕಿ, ಇದು ಕಾಕಿ. ಕಾಂಗರು ಅಂದ ತಕ್ಷಣ ಅದೇ ಹೇಳ್ತೀವಲ್ಲ ಮುಂಚಿನ ನಾನು, ಇಟ್ ಇಸ್ ಅ ವೆರಿ ಕಾಮ್ ಆನಿಮಲ್. ಅದ್ರ ಮಗು ಅದ್ರ ಜೊತೆಗಿದ್ದಾಗ ದಯವಿಟ್ಟು ಅದ್ರ ಹತ್ರ ಹೋಗ. ಅಫ್ಕೋರ್ಸ್ ಇಂಡಿಯಾನಲ್ಲಿ ಕಾಂಗರು ಇಲ್ಲ, ಬಟ್ ಯಾವುದೇ ಆನಿಮಲ್ ಆದ್ರೂ ತನ್ನ ಮಗು ಅದ್ರ ಜೊತೆಗಿದ್ದಾಗ ಹೋಗ್ಬಾರ್ದು ಅಂತ ಹೇಳ್ತಾರೆ. ಸೊ ಕ್ಯಾಂಗರು ಆ್ಯಕ್ಚುಲಿ ನೋಡೋಕೆ ಹೋದರೆ ಇಟ್ಸ್ ದ ಮೋಸ್ಟ್ ವೈಲೆಂಟ್ ಆನಿಮಲ್. ಸೊ ನಿಮಗೆ ಅದು ನೋಡೋಕ್ಕೆ ತುಂಬ ಕಾಮ್, ಬಟ್ ಅದು ಮಗು ಜೊತೆ ಇದ್ದಾಗ ಇಟ್ಸ್ ದ ಮೋಸ್ಟ್ ವೈಲೆಂಟ್ ಆನಿಮಲ್. ಸೊ ಹಾಗೆ ಈ ಸಿನಿಮಾನು ನಮ್ಮ ಕತೆ ಹಾಗೆ ಇದೆ, ನೋಡೋಕ್ಕೆ ಕಾಮ್ ಬಟ್ ತುಂಬ ವೈಲೆಂಟ್. ಯಾರು ಅನ್ನೋದು ನೀವು ಸಿನಿಮಾ ನೋಡುವಾಗ. ಇಲ್ಲಿ ನೀವು ಪೊಲೀಸ್ ಆಫೀಸರ್, ಕಾಪ್ ಅಂದ ತಕ್ಷಣನೇ ಒಬ್ಬ ನಿರ್ದೇಶಕನಿಗೆ ಒಂದು ಲೆಕ್ಕಾಚಾರ ಇರುತ್ತೆ ಸರ್. ಆ ಪಾತ್ರಕ್ಕೆ ಆ ಹೀರೋ ಸೂಟ್ ಆಗ್ಬೇಕು ಫಸ್ಟ್ ಲುಕ್. ಸೊ ಆ ವಿಚಾರದಲ್ಲಿ ನೀವು 100% ಓಕೆ. ಇದು ನಮ್ಮೆಲ್ಲ ಒಪಿನಿಯನ್ ಆ್ಯಕ್ಚುಲಿ. ಯಾಕೆ ಅಂತಂದರೆ ಒಂದು ಲುಕ್ ಇಂಪಾರ್ಟೆಂಟ್ ಆಗುತ್ತೆ, ಹೈಟು, ಪರ್ಸ್ನಾಲಿಟಿ, ಆ್ಯಂಡ್ ನಿಮಗೆ ಪ್ಲಸ್ ನಿಮ್ಮ ವಾಯ್ಸ್ ಕೂಡ ಇದರಲ್ಲಿ. ಆ ಖಡಕ್ ಪೊಲೀಸ್ ಆಫೀಸರು, ಆ ಖದರು, ಆ ಗತ್ತು ಬೇಕು. ಒಬ್ಬ ಹ್ಯಾಂಡ್ಸಮ್ ಪೊಲೀಸ್ ಆಫೀಸರ್ ಈಗ ಕಾಂಗೂರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ ನಿಮ್ಮ 3rd ಮೂವಿ. ಈ ಪಾತ್ರ ನಿಮ್ಗೆ ಹೇಗೆ ಅನಿಸ್ತು? ನನಗೆ ನಮ್ಮ ನಿರ್ದೇಶಕರು ಕಿಶೋರ್ ಅವ್ರು ಬಂದು ಈ ಪಾತ್ರವನ್ನು ಕೊಟ್ಟಾಗ, ಆ್ಯಕ್ಚುಲಿ ನಾನು ಈ ಸಿನಿಮಾ ಮಾಡೋದಕ್ಕೆ ನನಗೆ ಡೇಟ್ಸ್ ಇರಲಿಲ್ಲ. ಯಾಕೆಂದರೆ ಈಗ ಮಾಡ್ತಾರೋ ಅಷ್ಟು ಸಿನಿಮಾಗಳಲ್ಲಿ ಬಿಸಿ ಇದೆ. ಸೊ ಅವಾಗ ಕಿಶೋರ್ ಅವ್ರು ಹೇಳಿದ್ದು, ಸರ್ ನೀವು ಮಾಡಲಿಲ್ಲ ಅಂದರೆ ಈ ಸಿನಿಮಾ ನಾನು ಮಾಡೋದಿಲ್ಲ, ಬಿಟ್ಬಿಡ್ತೀನಿ. ಯಾಕೆ ಸಿನಿಮಾ ಯಾಕೆ ಬಿಡೋಕೆ ಹೋಗ್ತೀರಾ? ಬೇರೆಯವ್ರು ಹಾಕೊಂಡು ಮಾಡಿ ಸರ್. ಬೇರೆಯವ್ರು ನಾನು ಐ ಡೋಂಟ್ ಥಿಂಕ್ ಐ ಕ್ಯಾನ್ ಥಿಂಕ್ ಆಫ್ ಎನಿಬಡಿ ಎಲ್ಸ್ ಈ ಕ್ಯಾರೆಕ್ಟ್ರಲ್ಲಿ. ಪಾಪ ಅವರು ಆಮೇಲೆ ವೇಟ್ ಮಾಡಿದ್ರು. ದೆನ್ ನಾವೆಲ್ಲರೂ ಒಂದು ಡೇಟ್ಸ್ನ ಹೊಂದಿಸ್ಕೊಂಡು, ನಮ್ಮ ಟೆರರ್ ಸಿನಿಮಾದ ಡೇಟ್ಸ್ ಇರ್ಬೋದು, ಅಥವಾ ನಮ್ಮ ಈಗ ಇಲಾಖೆ ಡೇಟ್ಸ್ ಇರ್ಬೋದು, ವೀರಕಂಬಳ ಡೇಟ್ಸ್ ಇರ್ಬೋದು, ಅದೆಲ್ಲದು ಎಲ್ಲೆಲ್ಲಿ ಯಾವಾಗ ಶೂಟಿಂಗ್ ಇರಲಿಲ್ಲ, ಇವ್ರಿಗೆ ಶೂಟಿಂಗ್ ಕೊಟ್ಕೊಂಡು ಅವ್ರನ್ನ ಮಾಡಿಕೊಂಡು ಒಂದು ಹಂತಕ್ಕೆ ಮುಗಿಸ್ಕೊಂಡ್ಬಂದೆ. ಬಟ್ ಅಗೇನ್ ನನ್ನ ಒಂದು ಈ ಪಾತ್ರಕ್ಕೆ ಬಿಲೀಫ್ ಇದ್ದಿದ್ದು ಅವ್ರ ಡೈರೆಕ್ಟರ್. ಸೊ ಅದಕ್ಕೆ ಅವರು ಆ ಪಾತ್ರವನ್ನು ನನ್ನ ಕೈ ಮಾಡಿಸಿದ್ದಾರೆ. ಅದಕ್ಕೆ ಅವ್ರಿಗೆ ಧನ್ಯವಾದಗಳು ಸರ್. ಆ್ಯಕ್ಚುಲಿ ಆದಿತ್ಯ ಸರ್ ಅಂದ ತಕ್ಷಣ ಒಂದು ಆ್ಯಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ನಿಮ್ಮ ಫ್ಯಾನ್ಸ್, ನಿಮ್ಗೆ ಗೊತ್ತಿದೆ. ಬಟ್ ಈ ಸಿನಿಮಾದಲ್ಲಿ ಆ್ಯಕ್ಷನ್ಸ್ ಇಲ್ಲ. ಹೆಂಗೆ ವಿತೌಟ್ ಆ್ಯಕ್ಷನ್ ಆದಿ ಸರ್ ಅಂದಾಗ ನಾವು ಹೆಂಗೆ ರಿಸೀವ್ ಮಾಡ್ಬೋದು ಮೂವಿನ? ನಾನು ಅದನ್ನೇ ಕೇಳಿದ್ದು ಕಿಶೋರ್ ಅವ್ರಿಗೆ, ಸರ್ ಆ್ಯಕ್ಷನ್ ಇಲ್ಲ, ಈಗ ಅಭಿಮಾನಿಗಳು ಬಂದಾಗ ಸಿನಿಮಾಗೆ ಆ್ಯಕ್ಷನ್ ಇಲ್ಲದೆ ಇದ್ರೆ ಅವ್ರಿಗೆ ಬೇಜಾರಾಗಬಹುದು ಅಂತೇಳಿ. ಅವ್ರು ಹೇಳಿದ್ರು, ಇಲ್ಲ ಸರ್, ಪ್ರತಿ ಸಿನಿಮಾಲೂ ಆ್ಯಕ್ಷನ್ ಮಾಡೇ ಮಾಡ್ತೀರಾ, ಪ್ರತಿ ಸಿನಿಮಾಲು ಫೈಟ್ ಇರುತ್ತೆ ಅಂತ ಅವ್ರಿಗೂ ಗೊತ್ತು. ಒಂದು ಸಿನಿಮಾ ಫೈಟ್ ಇಲ್ಲದೆ ಮಾಡಿ, ಅದು ಇಷ್ಟ ಆಗ್ಬೋದೇನೋ ಅವ್ರಿಗೆ. ಅವ್ರು ಹೇಳೋದು ಕರೆಕ್ಟ್ ಅನಿಸ್ತು ನನಗೆ. ಸರಿ ನೋಡೋಣ, ಟ್ರೈ ಮಾಡೋಣ ಅಂದ್ಬಿಟ್ಟು ಈ ಸಿನಿಮಾನ ವಿದೌಟ್ ಆ್ಯಕ್ಷನ್, ಅಂದರೆ ಒಬ್ಬ ಪೊಲೀಸ್ ಆಫೀಸರು ಫೈಟ್ ಮಾಡ್ಕೊಂಡೇ ಸಾಲ್ವ್ ಮಾಡಬೇಕು ಅಂತೇನಿಲ್ಲ, ಅವನ ಚಾಣಕ್ಷತನ, ಅವನ ಇಂಟೆಲಿಜೆನ್ಸಿಂದನೂ ಪ್ರೂವ್ ಮಾಡ್ಬೋದು. ಸೊ ಈಗ ನಾವು ಮಾಡ್ಬೋದು ಏನಂದರೆ, ಒಂದು ಇಂಟೆಲಿಜೆನ್ಸಿಂದ ಹೇಗೆ
ಅವ್ನ ಕೇಸ್ನ ಸಾಲ್ವ್ ಮಾಡ್ತಾನೆ. ಹಾಗೆ ಆ್ಯಕ್ಚುಲಿ ನಿಮಗೆ ಈ ಒಳ್ಳೆ ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ದೊಡ್ಡ ದೊಡ್ಡ ಹೈಯರ್ ಆಫೀಸರ್ಸ್ ನಿಮಗೆ ಪರಿಚಯ ಇದ್ದಾರೆ, ಅವ್ರನ್ನೆಲ್ಲ ನೀವು ಮೀಟ್ ಮಾಡ್ತೀರಾ ಸರ್? ಯಾವುದೋ ಒಂದು ಪಾತ್ರ ನಿಭಾಯಿಸಬೇಕು ಅಂದಾಗ ಅವ್ರ ಮ್ಯಾನರಿಸಮ್ ಆಗಲಿ, ಅವ್ರು ಹೇಗೆ ಬಿಹೇವ್ ಮಾಡ್ತಾರೆ ಅಥವಾ ಸ್ಟೇಷನ್ಸ್ ಎಲ್ಲ ಹೇಗಿರ್ತಾರೆ ಅದೆಲ್ಲ ಒಂದ್ಸರಿ ನೀವು ಅಬ್ಸರ್ವ್ ಮಾಡ್ತೀರಾ? ಅವ್ರನ್ನ ಮೀಟ್ ಮಾಡಿದೆಲ್ಲ ಮಾಡ್ತೀರಾ ಬಿಫೋರ್ ಪ್ರಿಪ್ರೇಷನ್ಸ್ ಎಲ್ಲ? ನಾನು ಭಾಳಷ್ಟು ಪೊಲೀಸ್ ಆಫೀಸರ್ಸ್ನ ಮೀಟ್ ಮಾಡಿದ್ದೆ. ಯಾಕೆಂದರೆ ಡೆಡ್ಲಿ ಸೋಮ ಟೈಮಲ್ಲಿ ನಾನು ನಮ್ಮ ಟೈಗರ್ ಅಶೋಕ್ ಕುಮಾರ್ ಅವ್ರನ್ನ ಮೀಟ್ ಮಾಡಿದ್ದೆ. ಯಾಕೆಂದರೆ ಡೆಡ್ಲಿ ಸೋಮನ್ ಕತೆ ಕೇಳ್ಕೊಬೇಕಾಗಿತ್ತು ನಾನು. ಆಮೇಲೆ ಎಸ್ ಕೆ ಉಮೇಶ್ ಅವ್ರನ್ನ ಮೀಟ್ ಮಾಡಿದ್ದೆ. ಅವ್ರನ್ನೆಲ್ಲ ಮೀಟ್ ಮಾಡಿದಾಗ ಏನಂದರೆ ಒಂದು ನಾನು ಮುಂದೆ ಪೊಲೀಸ್ ಆಫೀಸರ್ ಮಾಡಿದ್ರೆ ಏನೇನು ಮಾಡಬೇಕು ಅನ್ನೋದನ್ನು ಫಸ್ಟ್ ನನಗೆ ಹೇಳ್ಕೊಟ್ಟಿದ್ದು ಟೈಗರ್ ಅಶೋಕ್ ಕುಮಾರ್, ಆಮೇಲೆ ಎಸ್ ಕೆ ಉಮೇಶ್, ಆಮೇಲೆ ನಮ್ಮ ಸಂಗ್ರಾಮ್ ಸಿಂಗ್ ಅವರು, ಇವ್ರನ್ನೆಲ್ಲ ತುಂಬ ಭೇಟಿ ಮಾಡಿದ್ದೆ. ಸೊ ಭಾಳಷ್ಟು ಕಲ್ತಿದ್ದೆ ಅವರಿಂದ. ಅದು ಎಲ್ಲ ಸಿನಿಮಾಗಳಲ್ಲಿ ಯೂಟಿಲೈಸ್ ಆಗ್ತಾ ಇದೆ. ಹಾಗೆ ಸೊ ಅಂತೂ ಪ್ರಿಪ್ರೇಷನ್ಸ್ ಅಂತೂ ನಿಮ್ಮದು ಪ್ರತಿ ಸಿನಿಮಾಗಿದ್ದೇ ಇರುತ್ತೆ. ಸೊ ಆ್ಯಕ್ಚುಲಿ ಸರ್ ನಿಮ್ಮ ಆಗಿನ ಸಿನಿಮಾಗಳನ್ನೆಲ್ಲ ಕನ್ಸಿಡರ್ ಮಾಡ್ದೇನೆ ಬರೀ ಈ ವರ್ಷ ಬರ್ತಾ ಇರೋ ಸಿನಿಮಾಗಳು ನೋಡಿದ್ರು ಒಂದಕ್ಕಿಂತ ಒಂದು ಕ್ಯಾರೆಕ್ಟರ್ ಡಿಫ್ರೆಂಟ್ ಆಗಿದೆ, ವಿಭಿನ್ನವಾಗಿದೆ. 5D ನೋಡಿದ್ವಿ, ಮಾಸ್ಕ್ ಎಲ್ಲ ಹಾಕಿದ್ರು. ಈಗ ನೀವು ಪೊಲೀಸ್ ಆಫೀಸರ್ ಆಗಿ ಬರ್ತಿದ್ದೀರಾ. ನೆಕ್ಸ್ಟ್ ಬಿಸ್ನೆಸ್ ಮ್ಯಾನ್ ಟೆರರ್ ಅಲ್ಲಿ, ಮತ್ತೆ ನೋಡಿದ್ರೆ ವೀರಗಂಬಳದಲ್ಲಿ ಒಬ್ರು ಡಾನ್ ಆಗಿ ಬರ್ತಾ ಇದ್ದೀರಾ, ಮತ್ತೆ ಟೆಕಿ ಆಗು ಕೂಡ ಬರ್ತಿದ್ದೀರಾ ಕಿಲ್ ಮೂವಿಯಲ್ಲಿ ಸರ್. ಹಾ, ಸೊ ಈ ಎಲ್ಲಾ ಪಾತ್ರ ಕೂಡ ಒಂದಕ್ಕಿಂತ ಒಂದು ಡಿಫ್ರೆನ್ಸ್. ಹಿಂಗೆ ನೀವು ಈ ತರ ವರ್ಸಟೈಲ್ ಆಕ್ಟರ್ ಅನ್ನಿಸ್ಕೋಬೇಕು, ನಾನು ಅದಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋಂಥ ಒಂದು ಪ್ರಯತ್ನ ನಿಮ್ಮಲ್ಲಿ ಇರುತ್ತಾ ಅಥವಾ ಹೆಂಗೆ? ಒಂದು ಸಿನಿಮಾಕ್ಕಿಂತ ಇನ್ನೊಂದು ಸಿನಿಮಾ ಡಿಫ್ರೆಂಟ್ ಆಗಿದ್ರೇ ಜನಕ್ಕೂ ಇಷ್ಟ ಆಗುತ್ತೆ. ಯಾಕೆಂದರೆ ಸಿನಿಮಾ ಅಂದ್ರೇನು, ಕಥೆ ಹೇಳ್ತಾರೆ. ಆ ಕಥೆನಲ್ಲಿ ಪ್ರತಿಯೊಬ್ಬ ಕ್ಯಾರೆಕ್ಟ್ರು ಒಂದೊಂದು ಕ್ಯಾರೆಕ್ಟರ್ ಆಗಿರುತ್ತೆ. ಈಗ ನಾವು ಮುಂಚೆ ಎಲ್ಲ ನಮ್ಮ ಅಜ್ಜಿಯಂದ್ರು ನಮಗೆ ಊಟ ಮಾಡಿಸ್ಬೇಕಾದ್ರೆ ಚಂದಮಾಮ ಕಥೆ, ಒಂದೇ ಕತೆ ದಿನಾನು ಹೇಳ್ತಾ ಇದ್ರೆ ನಮಗೂ ಬೋರ್ ಆಗ್ಬಿಡ್ರೋದು ಅಲ್ವಾ? ನಮ್ಮ ಅಜ್ಜಿಂದ್ರೆ ನೋಡಮ್ಮ ಚಂದಮಾಮ ಅಂತ ಈಗ ತೋರಿಸಿದ್ರೆ ಅಯ್ಯೋ ಅದೇ ಚಂದಮಾಮ ತೋರಿಸ್ತಿಲ್ಲ ಅಜ್ಜಿ ಅಂತೀವಿ. ಅವಾಗ ಏನಾಗುತ್ತೆ, ಅವರು ಒಂದೊಂದೇ ಬೇರೆ ಬೇರೆ ಕಥೆಗಳು ಹೇಳೋರು ನಮ್ಮ ಅಜ್ಜಿ. ಅದೇ ಥರ ಈ ಸಿನಿಮಾನು ಹಾಗೇನೆ. ಕತೆ ಅಂದರೆ ಎವ್ರಿ ಸ್ಟೋರಿ ಇಸ್ ಡಿಫ್ರೆಂಟ್, ಎವ್ರಿ ಕ್ಯಾರೆಕ್ಟರ್ ಇಸ್ ಡಿಫ್ರೆಂಟ್. ಸೊ ಹಾಗೆ ನಾನು ಮಾಡ್ತಾರೋ ಪ್ರತಿಯೊಂದು ಸಿನಿಮಾದಲ್ಲೂ ಒಂದು ಕ್ಯಾರೆಕ್ಟರ್ ಮಾಡಿದ್ರೆ ಇನ್ನೊಂದು ಕ್ಯಾರೆಕ್ಟರ್ ಅದನ್ನೇ ಇಮಿಡಿಯೇಟ್ ಆಗಿ ರಿಪೀಟ್ ಮಾಡಕ್ಕೆ. ಸೊ ಹಾಗೆ ಈ ವರ್ಷ ಬರ್ತಾ ಇರೋ 5 ಸಿನಿಮಾಗಳಲ್ಲಿ ಎಲ್ಲಾದ್ರೂ ಕ್ಯಾರೆಕ್ಟರ್ ಡಿಫ್ರೆಂಟ್. ಹಾಗೆ ಸೊ ಅಂತೂ ಈ ವರ್ಷದ ನೀವು ಬಿಸಿಯೆಸ್ಟ್ ನಟ ಅನ್ನೋದಂತೂ ನಿಜ. ಎಲ್ಲರೂ ಬಿಸಿ ಆಗಿದ್ದಾರೆ, ನಮ್ಮ ಇಂಡಸ್ಟ್ರಿನಲ್ಲಿ ಎಲ್ಲರೂ ಬಿಸಿ. ಬಿಸಿಯೆಸ್ಟ್ ನಟರಲ್ಲಿ ನೀವು ಒಬ್ರು ಈಗ. ಸೊ ಹೆಂಗ್ ನೀವು ಹೆಂಗ್ ಮ್ಯಾನೇಜ್ ಮಾಡ್ತಿದ್ದೀರಿ? ಹೌ ಯು ಮ್ಯಾನೇಜ್? ಕೆಲಸ ಮಾಡ್ಬೇಕು, ಬೆಳಗ್ಗೆ ಹೇಳ್ಬೇಕು, ಶೂಟಿಂಗ್ ಹೋಗ್ಬೇಕು, ರಾತ್ರಿ ಬಂದು ಮಲ್ಕೋಬೇಕು, ತಿರ್ಗಾ ಬೆಳಗ್ಗೆ ಶೂಟಿಂಗ್, 15 ದಿನ ಆದ್ಮೇಲೆ ಇನ್ನೊಂದು ಪಿಕ್ಚರ್ ಶೂಟಿಂಗ್, ಒಂದು ಸರಿ ದಾಳಿ ಬೆಳೆಸ್ಬೇಕು, ಒಂದ್ಸರಿ ಶೇವ್ ಮಾಡ್ಬೇಕು, ತಿರ್ಗಾ ಬೆಳೆಸ್ಬೇಕು, ತಿರ್ಗಾ ಶೇವ್ ಮಾಡ್ಬೇಕು. ಇದು ನಮ್ಮ ಕೆಲಸ. ಅದು ಏನು ಮಾಡ್ಬೇಕು, ಓಕೆ ಮ್ಯಾನೇಜ್ ಮಾಡ್ತಾ ಇದ್ದೀರಿ. ಮಾಡ್ಲೇಬೇಕು. ಸಿನಿಮಾ ರಿಲೀಸ್ಗೆ ಹತ್ರ ಇದೆ, ಬರ್ಡೇ ಹತ್ರ ಇದೆ, ಎಲ್ಲ ಒಟ್ಟೊಟ್ಟಿಗೆ ಮ್ಯಾನೇಜ್ ಮಾಡಬೇಕು. ಹೌ ಎಕ್ಸೈಟ್ ಯು ಆರ್? ಆಗುತ್ತೆ, ಎಕ್ಸೈಟ್ಮೆಂಟ್ ಇದ್ದೇ ಇದೆ, ಸ್ವಲ್ಪ ಹೆದರಿಕೆನೂ ಇದೆ, ಖುಷಿನೂ ಇದೆ. ಯಾಕೆಂದರೆ ಒಂದು ಖುಷಿ ಏನಂದರೆ ಇವತ್ತು ನಮ್ಮ ಆಟೋ ಸಹೋದರರ ಜೊತೆ ಸಿನಿಮಾ ಪ್ರಮೋಷನ್ಸ್ ಮಾಡೋದು ತುಂಬ ಖುಷಿ ಇದೆ. ಭಯ ಒಂಚೂರು ಇದೆ, ಯಾಕೆಂದರೆ ರಿಲೀಸ್ ಮುಂಚೆ ಪ್ರತಿಯೊಬ್ಬ ನಾಯಕ ನಟನಿಗೂ ಆ ಭಯ ಇದ್ದೇ ಇರುತ್ತೆ. ಯಾಕೆಂದರೆ ಸಿನಿಮಾ ನಾಳೆ ಜನಕ್ಕೆ ಅಂದರೆ ಅಭಿಮಾನಿಗಳಿಗೆ ಇಷ್ಟ ಆಗುತ್ತೋ ಇಲ್ವೋ ಅನ್ನೋ ಒಂದು ಭಯ ಇರುತ್ತೆ. ಬಟ್ ಏನಂದರೆ ಒಳಗಡೆಯಿಂದ ಒಂದು ಸ್ಯಾಟಿಸ್ಫ್ಯಾಕ್ಷನ್, ಒಂದು ಒಳ್ಳೆ ಸಿನಿಮಾ ಮಾಡಿದ್ದೀವಿ ಅನ್ನೋ ಒಂದು ಸ್ಯಾಟಿಸ್ಫ್ಯಾಕ್ಷನ್. ನಾಳೆ ಅದನ್ನ ನಾವು ಜನದ ತಪ್ಪಿಯಾಗಿ ಹಾಕಿದಾಗ ಅದು ಅವ್ರು ಡಿಸೈಡ್ ಮಾಡಬೇಕು, ನಮ್ಮ ಕೈಲಿ ಏನೂ ಇಲ್ಲ. ಜನ ಈಸ್ ಅಂದರೆ ಅಭಿಮಾನಿಗಳು ದೇ ಆರ್ ದಿ ಅಲ್ಟಿಮೇಟ್ ಜಡ್ಜ್. ಅವ್ರ ಜಡ್ಜ್ಮೆಂಟ್ ಏನು ಬರುತ್ತೆ ಅನ್ನೋದು ಒಂದು ಭಯ ಇರುತ್ತೆ ಅಷ್ಟೇ. ಓಕೆ ಸರ್, ಇಲ್ಲಿ ರಂಜನಿ ರಾಘವನ್ ಅವರು ನಿಮ್ಮ ಪೇರಾಗಿ, ನಿಮ್ಮ ಜೋಡಿಯಾಗಿ, ಸೈಕಿಯಾಟ್ರಿಸ್ಟ್ ಆಗಿ ಹೇಗೆ ನಿಭಾಯಿಸಿದಾರೆ ಅವ್ರ ಪಾತ್ರನ? ತುಂಬ ಚೆನ್ನಾಗಿ ಮಾಡಿದಾರಮ್ಮ ಅವರು. ಅವ್ರ ಪಾತ್ರನೂ ಅವ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಶಿ ಪ್ಲೇಸ್ ಅ ಸೈಕಿಯಾಟ್ರಿಸ್ಟ್. ಆಮೇಲೆ ಮೊದಲನೇ ಸರಿ ನಾನು ನನ್ನ ಒಂದು ಕೆರಿಯರಲ್ಲಿ ಒಂದು ಫ್ಯಾಮಿಲಿ ಮ್ಯಾನ್, ಒಬ್ಬ ಹಸ್ಬೆಂಡ್ ಕ್ಯಾರೆಕ್ಟರ್ ಮಾಡ್ತಾರೆ. ಅದು ಒಂದು ಪ್ರೆಗ್ನೆಂಟ್ ವೈಫ್ ಹಸ್ಬೆಂಡ್ ಕ್ಯಾರೆಕ್ಟರ್. ಸೊ ಅಂದರೆ ಅವ್ರದ್ದು ನಂದು ಈಕ್ವಲ್ ಆಗಿ ರೋಲ್ ಇದೆ ಸಿನಿಮಾದಲ್ಲಿ. ಅವರು ನನಗೆ ಹೆಲ್ಪ್ ಮಾಡ್ತಾ ಇರ್ತಾರೆ. ಸೊ ಶಿ ಈಸ್ ಅ ವೆರಿ ಗುಡ್ ನಟಿ ಅಂತ ಹೇಳ್ಬೋದು. ಕನ್ನಡಕ್ಕೆ ಒಂದು ತುಂಬ ಪ್ರತಿಭಾವಂತ ನಟಿ ಅಂತ. ಮತ್ತೊಂದು ಕಡೆ ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್, ಡೈರೆಕ್ಷನ್ ಕಿಶೋರ್ ಮೇಘಲ್ ಮನೆ. ಕಿಶೋರ್ ಅವರು ಈ ಸಿನಿಮಾ ನನಗೆ ಆನಿಮೇಷನ್ ಮೂಲಕ ತೋರಿಸಿದಾಗಲೇ ಗೊತ್ತಿತ್ತು ಈ ಸಿನಿಮಾನ ಒಂದು ರೇಂಜಿಗೆ ಚೆನ್ನಾಗಿ ಮಾಡ್ತಾರೆ ಇವರು. ಯಾಕೆಂದರೆ ಕೆಲವ್ರಿಗೆ ಕತೆ ಹೇಳಕ್ ಬರಲ್ಲ, ಕೆಲವ್ರಿಗೆ ಕತೆ ಹೇಳಕ್ ಬರದ್ರೆ ಸ್ಕ್ರೀನ್ ಮೇಲೆ ಚೆನ್ನಾಗಿ ತೋರಿಸ್ತಾರೆ, ಕೆಲವರು ಅದ್ಭುತವಾಗಿ ಕತೆ ಹೇಳ್ತಾರೆ, ಸ್ಕ್ರೀನ್ ಮೇಲೆ ತೋರ್ಸಕ್ ಬರಲ್ಲ. ಈಗ ಭಾಳಷ್ಟು ಜನ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ಕಿಶೋರ್ ಅವರು ಈ ಸಿನಿಮಾನ ನನಗೆ ಅವರು ಆನಿಮೇಷನ್ ಮೂಲಕ ತೋರಿಸಿದಾಗ ಏನೋ ಒಂದು ಕಾನ್ಫಿಡೆನ್ಸ್ ಬಂತು. ಯಾಕಂದರೆ ನಮ್ಗೆ ಗೊತ್ತಾಗ್ಬಿಡುತ್ತೆ ಒಬ್ಬ ಡೈರೆಕ್ಟರ್ ಮೀಟ್ ಮಾಡಿದಾಗ ಇವ್ನು ಯಾವ ಲೆವೆಲ್ಗೆ ಹೋಮ್ ವರ್ಕ್ ಮಾಡ್ಕೊಂಡು ಬಂದಿದ್ದಾರೆ, ಇವನು ಎಷ್ಟು ಕಲ್ತ್ಕೊಂಡ್ಬಂದಿದ್ದಾನೆ, ಯಾವ ರೇಂಜ್ಗೆ ಈ ಸಿನಿಮಾ ಮಾಡ್ಬೋದು ಅನ್ನೋದು ನಮಗೆ ಒಂದು
ಜಜ್ಮೆಂಟ್ ಸಿಕ್ಬಿಡುತ್ತೆ. ಹ್ಮ್ ಸೊ ಆ ವಿಷಯದಲ್ಲಿ ಕಿಶೋರ್ ಐ ಮಸ್ಟ್ ಸೇ ಇಸ್ ವೆರಿ ಟ್ಯಾಲೆಂಟೆಡ್ ಡೈರೆಕ್ಟರ್. ಇನ್ನು ಬಹುಶಃ ಅವರು ಕನ್ನಡ ಚಿತ್ರರಂಗಕ್ಕೆ ಒಳ್ಳೊಳ್ಳೆ ಸಿನಿಮಾಗಳನ್ನ ಕೊಡೋದು ಅವ್ರಿಗೆ ಒಂದು ಶಕ್ತಿ ಇದೆ ಅಂತ ಅನಿಸುತ್ತೆ. ಇಲ್ಲಿ ಆಕ್ಷನ್ ಎಕ್ಸ್ಪೆಕ್ಟ್ ಮಾಡ್ತಾರೆ, ಆಕ್ಷನ್ ಇಲ್ಲ ಅಂದಾಗ. ಮತ್ತೊಂದು ಜನರನ್ನ ಮುಟ್ಟಬೇಕು ಅಂದ್ರೆ ಮ್ಯೂಸಿಕ್. ಇಲ್ಲಿ ಮ್ಯೂಸಿಕ್ ಸಾಧು ಸರ್. ಅದನ್ನ ನಾನು ಎಲ್ಲಾ ಕಡೆ ಹೇಳ್ಕೊಂಡ್ ಬಂದಿದ್ದೀನಿ. ಸಾಧು ಕೋಕಿಲ ಅವರು ನನ್ನ 3 ಅತಿ ದೊಡ್ಡ ಹಿಟ್ ಸಿನಿಮಾಗಳು ಕೊಟ್ಟಿರುವಂತ ಮ್ಯೂಸಿಕ್ ಸಾಧು ಕೋಕಿಲ ಅವರು. ಕರೆಕ್ಟ್. ಆಮೇಲೆ ಈ ಸಿನಿಮಾನ ನಾವು ಯೋಚನೆ ಮಾಡಿದಾಗ ಯಾರ ಕೈಯಲ್ಲಿ ಮಾಡಿಸ್ಬೇಕು ಮ್ಯೂಸಿಕ್ ಅಂತ ಯೋಚನೆ ಮಾಡಿದಾಗ ನನಗೆ ಬಂದಿದ್ದು ಫಸ್ಟ್ ಹೆಸರು ಸಾಧು ಕೋಕಿಲ. ಸರ್ ಯಾಕೆ ಸರ್ ಆಗ್ಲೇ ಡೆಡ್ಲಿ ಸೋಮ ಮತ್ತೆ ಎದೆಗಾರಿಕೆ ಎಲ್ಲ ಹಿಟ್ ಆಯ್ತು ಅನ್ನೋ ರೀಸನ್ಗ ಅಥವಾ ನಿಮ್ಗೆ ಅವ್ರ ಪರ್ಸನಲಿ ಅವ್ರ ಮ್ಯೂಸಿಕ್ ಇಷ್ಟ? ಏನಂದ್ರೆ ನಾನು ಪರ್ಸನಲಿ ಅವ್ರ ವೆರಿ ಬಿಗ್ ಫ್ಯಾನ್ ಆಫ್ ಸಾಧು ಕೋಕಿಲ ಓಕೆ ಆ್ಯಂಡ್ ಆಫ್ ಹಿಸ್ ಮ್ಯೂಸಿಕ್. ಈ ಸಿನಿಮಾನ ನೋಡಿದಾಗ 3 ಸಿನಿಮಾಗಳು ನೀವು ಹೇಳಿದ್ದು 3 ಸಿನಿಮಾಗಳು ಸೆಂಟಿಮೆಂಟ್ ಇರೋ ಸಿನಿಮಾ. ಹೌದು. 3 ಸಿನಿಮಾದಲ್ಲಿ ಮ್ಯೂಸಿಕ್ಕು ನಮ್ಮ ಕಂಪ್ಲೀಟ್ ನಮ್ಮ ಪರ್ಫಾರ್ಮೆನ್ಸ್ನ ಅಪ್ಲಿಫ್ಟ್ ಮಾಡಿದಂಥ ಸಿನಿಮಾ ಮ್ಯೂಸಿಕ್ಕು ನಮ್ಮ ಸಾಧು ಕೋಕಿಲ. ಹೌದು. ಈ ಸಿನಿಮಾದು ಹೆಂಗೆ ಅಂದರೆ ಒಂದು ಸೆಂಟಿಮೆಂಟಲ್ ಸಿನಿಮಾ ಇದೆ. ಹಾರರ್ ಥ್ರಿಲ್ಲರ್ ಇದ್ರೂ ಅಂಡರ್ ಕರೆಂಟ್ ಸೆಂಟಿಮೆಂಟ್ ಇಲ್ಲ. ಸೊ ನನಗೇನು ಅನಿಸಿದ್ದು ಅಂದರೆ ಈ ಸಿನಿಮಾಗೆ ಸಾಧು ಕೋಕಿಲ ಬಿಟ್ಟು ಬೇರೆ ಯಾರ ಕೈಲೂ ಮಾಡೋಕ್ಕಾಗಲ್ಲ ಅಂತ ನನ್ನ ಅನಿಸಿಕೆ. ಓಕೆ. ಸೊ ಅದನ್ನು ನಾವು ಸಾಧು ಮಹಾರಾಜಿಗೆ ಫೋನ್ ಮಾಡಿಬಿಟ್ಟು ಮಹಾರಾಜ್ ಈ ಥರ ಒಂದಿದೆ ನೀವು ಮಾಡಬೇಕು ಅಂತ ಮಾಡಿಬೋದೇ ಅದರು ಸರಿ ಅಂದ್ಬಿಟ್ಟು ಅವ್ರಿಗೆ ಪಿಕ್ಚರ್ ತೋರಿಸಿದಾಗ ಅವ್ರಿಗೂ ಒಂದು ಚಾಲೆಂಜ್ ಇರುತ್ತೆ. ಯಾಕೆಂದ್ರೆ ನಾನು ಹಾರರ್ ಸಿನಿಮಾ ಮಾಡಿಲ್ಲ, ಚೆನ್ನಾಗಿರುತ್ತೆ, ಒಂದು ಡಿಫ್ರೆಂಟಾಗಿ ಮಾಡೋಣ ಅಂತೇಳಿ ಇವತ್ತು ಅವರು ಮ್ಯೂಸಿಕ್ ಮಾಡಿದ್ದಾರೆ. ಅದ್ಭುತವಾದ ಸಂಗೀತ ಆ್ಯಂಡ್ ಎಲ್ಲ ಕಡೆ ಇದನ್ನು ಹೇಳ್ತಾ ಇದ್ದೀನಿ. ಬಟ್ ಏನಂದರೆ ಹೆಣ್ಮಕ್ಳಿಗೆ ತುಂಬ ಕನೆಕ್ಟ್ ಆಗುವಂಥ ಸಿನಿಮಾ ಆ್ಯಂಡ್ ಹೆಣ್ಮಕ್ಳಿಗೆ ಒಂದು ಹನಿ ನೀರು ತಣ್ಣೀರಂತೂ ಬಂದೇ ಬರುತ್ತೆ ಸಿನಿಮಾ. ಕಾಂಗರು ಅಂದ ತಕ್ಷಣ ಹೊಸದಾಗಿ ಜನ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು? ಬಿಕಾಸ್ ನಿಮಗೆ ಗೊತ್ತು ಸರ್, ಕತೆ ಚೆನ್ನಾಗಿದೆ ಅಂತಂದರೆ ಯಾರಿಗೆ ಹೇಳಿಲ್ಲ ಅಂದ್ರೂ ತಾವಾಗೆ ಥಿಯೇಟ್ರಿಗೆ ಬರ್ತಾರೆ. ಬಾಯಿಂದ ಬಾಯಿಗೆ ಒಂದು ಫೀಡ್ಬ್ಯಾಕ್ ಏನಿದೆ, ಸಿನಿಮಾ ನೋಡಿ ಆಚೆ ಬಂದವರು ಕೊಟ್ಟಂಥ ಒಂದು ಫೀಡ್ಬ್ಯಾಕಿಂದ 100 ಜನ ಸಿನಿಮಾ ನೋಡ್ತಾರೆ. ಸೊ ಈ ಸಿನಿಮಾ ಯಾಕೆ ನೋಡಬೇಕು ಆ್ಯಂಡ್ ಏನು ಸಿಗುತ್ತೆ? ಈ ಸಿನಿಮಾ ಏನಕ್ಕೆ ಅಂದರೆ ಫಸ್ಟ್ ಆಫ್ ಆಲ್ ಇವಾಗ ಬೇರೆ ಯಾವ ಸಿನಿಮಾನೂ ರಿಲೀಸ್ ಆಗ್ತಾ ಇಲ್ಲ. ಆಮೇಲೆ ಇನ್ನೊಂದೇನಂದ್ರೆ IPL ನೋಡಿ ಬೋರ್ ಆಗ್ಬಿಟ್ಟಿರ್ತಾರೆ. ಮನೆಯಲ್ಲಿ ಕೂತ್ಕೊಂಡು ಮನೆಯಿಂದ ಆಚೆ ಹೋದ್ರೆ ಬಿಸಿಲು. ಸೊ ಎಲ್ಲಾನು ನೀವು ಮರಿಬೇಕು ಅಂದ್ರೆ ದಯವಿಟ್ಟು ಬಂದು ಕಾಂಗ್ರೆಸ್ ಸಿನಿಮಾನ ನೋಡಿ. ಅದು ಎಸಿಯಲ್ಲಿ ತಂಪಾಗಿ ಒಳ್ಳೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ನಿಮಗೆ. ಆಮೇಲೆ ನಮ್ಮೆಲ್ಲ ಥಿಯೇಟರ್ಗಳಲ್ಲಿ ಒಳ್ಳೊಳ್ಳೆ ಎಸಿಗಳಿದೆ. ಆಮೇಲೆ ತಂಪಾಗಿ ಕೂತ್ಕೊಂಡು ತಣ್ಣಗೆ ಸಿನಿಮಾ ನೋಡಿ ಎಂಜಾಯ್ ಮಾಡ್ತೀರಾ. ಎಂಟರ್ಟೈನ್ಮೆಂಟ್ ಇದೆ, ಭರ್ಪೂರ್ ಎಂಟರ್ಟೈನ್ಮೆಂಟ್ ಇದೆ ಸಿನಿಮಾ ಬಗ್ಗೆ ಮಾತಾಡಿ ನನಗೆ ಖುಷಿ ಆಯಿತು ಸರ್. ಒಂದಷ್ಟು ಆದಿತ್ಯ ಸರ್ ಅಂದ ತಕ್ಷಣ ಸಿನಿಮಾ ಬಿಟ್ಟು ಸಿಂಪಲ್ ಆಗಿ ಏನಾದರೂ ಒಂಚೂರು ತಿಳ್ಕೊಳ್ಬೇಕು ಅನ್ನೋದಿರುತ್ತೆ. ವೆರಿ ಸಿಂಪಲ್ ಕ್ವೆಶನ್ಸ್ ನಾನು ಕೇಳ್ತಾ ಹೋಗ್ತೀನಿ, ಅದನ್ನು ನೀವು ಆನ್ಸರ್ ಮಾಡಿದರೆ ಸಾಕು ನನಗೆ. ಒಬ್ಬ ನಟನಾಗಿ ಅಲ್ದೇನೆ ಸಿನಿಮಾ ಅಂತ ಬಂದಾಗ ಯಾವ ಥರ ಸಿನಿಮಾಸ್ ನೋಡೋದಕ್ಕೆ ಇಷ್ಟಪಡ್ತೀರಾ ನೀವು? ನನಗೆ ಆಕ್ಷನ್ ಆ್ಯಂಡ್ ಕಾಮಿಡಿ ಇಷ್ಟ. ಓಕೆ. ಜಾಸ್ತಿ ಕಾಮಿಡಿ ನೋಡ್ತೀನಿ, ಬಟ್ ಆಕ್ಷನ್ ಸಿನಿಮಾ ಇಷ್ಟ. ಓಕೆ. ಯಾವ ಥರ ಜಾನರ್ ಮ್ಯೂಸಿಕ್ ಇಷ್ಟ ಆಗುತ್ತೆ ಸರ್ ನಿಮಗೆ? ಅದು ನಾನು ಚಿಕ್ಕನಿಂದಾನು ಕೇಳ್ಕೊಂಡ್ಬಂದಿರೋದು ಹಾರ್ಡ್ ರಾಕ್, ಹೆವಿ ಮೆಟಲ್. ಯಾಕೆಂದರೆ ನಾನು ಬೆಳೆದಿದ್ದ ಜನ್ರೇಷನ್ ಆ ಥರ ಸಿನಿಮಾ ಬರೀ ಆ ಥರ ಸಾಂಗ್ಸ್ ಮಾತ್ರ ಕೇಳ್ತಾರೆ. ಸೊ ನಾನು ಐ ಆಮ್ ಓಲ್ಡ್ ಸ್ಕೂಲ್, ಐ ಲಿಸನ್ ಟು ಓನ್ಲಿ ಹಾರ್ಡ್ ರಾಕ್ ಆ್ಯಂಡ್ ಹೆವಿ ಮೆಟಲ್. ಓಕೆ. ಸೊ ನಿಮ್ಮ ಮೂವೀಸ್ಗಳಲ್ಲಿ ಇದೇ ಆರಿಕೆ, ನೀನೊಂದು ಮುಗಿಯದ ಮೌನ ಹಾಡು ನಿಮ್ಮ ಫೇವ್ರೆಟ್. ನೀವು ಒಂದು ಲೈನ್ ಆದರೂ ಹಾಡಿ. ನಾನು ಹಾಡೋಕ್ಕಾಗಲ್ಲಮ್ಮ, ನಾನು ಇಲ್ಲ, ನಿಮ್ಮ ವಾಯ್ಸ್ ಒಂದು ಲೈನ್ ನಿಮ್ಮ ವಾಯ್ಸ್ ಅಲ್ಲಿ. ಯಾಕೆ ಗೊತ್ತಾ, ನಾವು ಯಾರ್ಯಾರು ಏನೇನು ಕೆಲಸಗಳು ಮಾಡ್ತಾರೋ ಆ ಕೆಲಸಗಳನ್ನ ಮಾಡಬೇಕು ಅಂತ. ನಾನು ಆ್ಯಕ್ಟ್ರು. ಬಟ್ ನಿಮ್ಗೆ ಇಷ್ಟ ಆಗಿರೋ ಹಾಡನ್ನ ನೀವು ಗುಣಗ್ತಾ ಇರ್ತೀರಿ, ಹಮ್ಮಿಂಗ್ ಮಾಡ್ತಾ ಇರ್ತೀರಿ, ಹಾಗೆ ಮಾಡಿ. ಆ ಸಾಂಗ್ ಎಷ್ಟು ಚೆನ್ನಾಗಿದೆ ಇವತ್ತು ಜನದ ಕಿವಿಲಿ, ಅದು ಹಾಗೆ ಇರಲಿ. ನಾನು ಹಾಡಿದ್ರೆ ಹಾಳಾಗೋದಿಲ್ಲ. ಓಕೆ. ಸೊ ನಿಮ್ಮ ಲೈಫಲ್ಲಿ ನೀವು ಮಾಡಿರೋ ದೊಡ್ಡ ಮಿಸ್ಟೇಕ್ ಅಂದ್ರೆ ಏನು ಹೇಳ್ಬೋದಾ? ನಾನು ಐ ಡೋಂಟ್ ಹ್ಯಾವ್ ಮಿಸ್ಟೇಕ್ಸ್, ಐ ಡೋಂಟ್ ಹ್ಯಾವ್ ರಿಗ್ರೆಟ್ಸ್. ಮಿಸ್ಟೇಕ್ಸ್ ಮಾಡಿರ್ಬೋದು, ಬಟ್ ಅಂತ ದೊಡ್ಡ ಮಿಸ್ಟೇಕ್ ಅಂತೂ ಯಾವುದಿಲ್ಲ. ರಿಗ್ರೆಟ್ ಮಾಡೋವಂಥದ್ದು ಯಾವ ಸಿಚುವೇಶನ್ ಮಾಡೋಂಥ ಮಿಸ್ಟೇಕ್ ಯಾವುದು? ಸರ್ ಟ್ರೂತ್ ಡೇರಾ? ಟ್ರೂತ್ ಬೆಟರ್. ಓಕೆ. ನಿಮ್ಮ ಫ್ರೆಂಡ್ಸ್ ಸರ್ಕಲಲ್ಲೇ ವೆರಿ ಕ್ಲೋಸ್, ವೆರಿ ಬೆಸ್ಟ್ ಫ್ರೆಂಡ್ಸ್ ಅನ್ನೋ ಸರ್ಕಲಲ್ಲೇ ನಿಮ್ಮ ಫ್ರೆಂಡ್ಸ್ ಮೇಲೆ, ಹುಡುಗಿರ ಮೇಲೆ ಕ್ರಶ್ ಆಗಿದೆಯಾ? ಅಂದರೆ ನನ್ನ ಫ್ರೆಂಡ್ ಸರ್ಕಲ್ ಫ್ರೆಂಡ್ಸ್ ಆದವರು ಲವರ್ಸ್ ಆಗಬಾರ್ದು ಅಂತ ಏನು ರೂಲ್ ಇಲ್ಲ. ಓಕೆ. ನಿಮಗೆ ಕ್ರಶ್ ಆಗಿದೆಯಾ? ಇಲ್ಲಿವರೆಗೂ ಆಗಿಲ್ಲ. ಆಗಿಲ್ಲ. ಓಕೆ. ಫ್ರೆಂಡ್ಸ್ ಮೇಲೆ ಕ್ರಶ್ ಆಗಿಲ್ಲ. ಯಾಕೆಂದ್ರೆ ಫ್ರೆಂಡ್ಸ್ ಒಂದೊಂದ್ಸರಿ ಫ್ರೆಂಡ್ಸ್ ರೀತಿನೇ ನೋಡ್ಬೇಕಾಗುತ್ತೆ. ಅದು ಲೇಟರ್ ಬೇರೆ ಕಡೆ ಟರ್ನ್ ಆದ್ರೂ ಆಗ್ಬೋದು, ಬಟ್ ನನ್ನ ವಿಷಯದಲ್ಲಿ ಆ ಥರ ಟರ್ನ್ ಆಗಿಲ್ಲ. ನಿಮಗೂ ಫ್ರೆಂಡ್ ಸರ್ಕಲ್ಲು ಮತ್ತು ನಿಮ್ಮ ಸರ್ಕಲ್ ದೊಡ್ಡದಾಗೆ ಭಾಳಷ್ಟು ಜನ, ನೀವು ಚೂಸಿನೂ ಇರ್ಬೋದು. ಪರ್ಸನಲಿ ನೋಡಿದಾಗ ನಂಗೆ ಗೊತ್ತಿಲ್ಲ, ನೀವು ಚೂಸಿನ ಸರ್?
ಜನರ ಜೊತೆ ಬೆರೆಯೋದಿರಬಹುದು ಅಥವಾ ಒಂದು ಟೀಮ್ ಅಂತ ಬಂದಾಗ? ವೆರಿ ಪ್ರೈವೇಟ್ ಪರ್ಸನ್. Very ನಾನು private. ಜಾಸ್ತಿ ಎಲ್ಲೂ ಹೋಗೋದಿಲ್ಲ. ಹ್ಮ್. ನನಗೆ ಕ್ರೌಡ್ ಅಂದ್ರೆ ಆಗೋದಿಲ್ಲ. ಹ್ಮ್. ನನ್ಗೆ ಏನಂದ್ರೆ ನಾನಾಯ್ತು, ನನ್ನ ಮನೆ ಆಯ್ತು, ಹ್ಮ್. ನನ್ನ ಸಿನಿಮಾಗಳಾಯ್ತು, ನನ್ನ ಜಿಮ್ಮು, ಹ್ಮ್. ನನ್ನ ಪೂಲು, Okay. ವೆರಿ ಫ್ಯೂ ಹ್ಯಾಂಡ್ಫುಲ್ ಆಫ್ ಫ್ರೆಂಡ್ಸ್ ಹ್ಮ್. ಅವರೆಲ್ಲ ಎಲ್ಲ ಒಂದು ಕಡೆ ಕೂತ್ಕೋತೀವಿ, ಹ್ಮ್. ನಾವೆಲ್ಲ ಮಾತಾಡ್ತೀವಿ. ರಾತ್ರಿ 12 ಗಂಟೆಗೆ ಮುಂಚೆ ಮನೆಗೆ ಹೋಗಿ ಸೇರ್ಕೋತೀವಿ, ಹ್ಮ್. ಮಲ್ಕೋಬೇಕು, ಬೆಳಗ್ಗೆ ಎದ್ದೇಳಬೇಕು. ನನ್ಗೆ ಏನಂದ್ರೆ ವೆರಿ ಪ್ರೈವೇಟ್ ಪರ್ಸನ್. ಓಕೆ. ನನಗೆ ಈ ಶೂಷಾ, ಈ ಪಾರ್ಟಿ ಗೀಟಿ ಹಾ ಇಲ್ಲ. ಓಕೆ. ಸೊ ಈಗ ಬೆನ್ ಜೊತೆಗೆ ಇದ್ದು ಬೆನ್ನಿಗೆ ಚೂರಿ ಹಾಕೋದು ಅಂತ ಹೇಳ್ತಾರಲ್ಲ, ಡಿಡ್ ಯು ಎಕ್ಸ್ಪೀರಿಯನ್ಸ್ ದಟ್? ಆಗಿದೆ. ಇದೇ ಇಂಡಸ್ಟ್ರಿನಲ್ಲ, ಹೌದಾ ಸರ್? ಯಾರು ಅಂತ ಕೇಳಬೇಡಿ, ಹಾ. ಇದೇ ಇಂಡಸ್ಟ್ರಿಲ್ ಆಗಿದೆ. ಇಟ್ಸ್ ಓಕೆ. ನೋಡ್ತಾನೆ ಇರ್ತಾನೆ ಯಾರ್ಯಾರಿಗೆ ಎಲ್ಲೆಲ್ಲಿ ಎಂತೆಂಥದ್ದು ಯಾವ ಟೈಮ್ಗೆ ಯಾವ ರೇಂಜ್ ಕೊಡಬೇಕು ಅವ್ನು ಗೊತ್ತು, ಕೊಡ್ತಾನೆ. ನಾವೇನು ಹೇಳೋದು ಬೇಡ ಅಂತ ಹೇಳ್ತಾರೆ. ಬ್ಯಾಕ್ ಸ್ಟಾಬಿಂಗ್ ಆಗೇ ಆಗುತ್ತೆ, ಏನು ಮಾಡ್ತಾರೆ. ನಾವೆಲ್ಲೋ ನಂಬಿಟ್ಟಿರ್ತೀವಿ ಕೆಲವ್ರನ್ನ, ಅವ್ರು ತಿರುಗಿ ಬೆನ್ನಿಗೆ ಚೂರಿ ಹಾಕ್ತಾರೆ ಅಂತ ನಮ್ಗೇನು ಅನ್ಕೊಂಡಿರ್ತೀವಿ, ಇಲ್ವಲ್ಲ, ಹಾಕ್ತಾರೆ. ಆಮೇಲೆ ಇದಾನಲ್ಲ ಮೇಲೋಪ. ಎಸ್. ನಿಮ್ಮ ಫೇವ್ರೆಟ್ ಪ್ರಾಣಿ ಬಂದು ಕುದುರೆ. ಹೌದು. ಇದರಲ್ಲಿ ಕಾಂಗರು. ಕುದುರೆ ಅಷ್ಟು ವೈಲೆಂಟ್ ಅನಿಮಲ್ ಅಲ್ವಲ್ಲ. ಹಾ. ಸೊ ವೈಲೆನ್ಸ್ ತೋರಿಸ್ಬೇಕಿಲ್ಲಿ ನೀವು. ಕುದುರೆ ಇಸ್ ಅ ವೆರಿ ಸ್ಟ್ರಾಂಗ್ ಅನಿಮಲ್, ಇಟ್ಸ್ ನಾಟ್ Okay. ವೈಲೆಂಟ್ ಅನಿಮಲ್. ಹಾ. Kangaroo is a very violent animal provided if it has the baby in its mouth. ಅವಾಗ ಅದು ತುಂಬಾ ವೈಲೆಂಟ್ ಆಗುತ್ತೆ. ಅಂದ್ರೆ ಅದಕ್ಕೆ ಯಾರು ಅದ್ರ ಮಗುಗೆ ಹಾರ್ಮ್ ಮಾಡಕ್ ಹೋದ್ರೆ ಅದು ವೈಲೆಂಟ್ ಆಗುತ್ತೆ. ಓಕೆ. ಸೊ ನಮ್ಮ ಸಿನಿಮಾ ಕಾನ್ಸೆಪ್ಟ್ ಆಗಿರೋದ್ರಿಂದ ಕಾಂಗರೂ ಅಂತ ಹೇಳ್ತೀವಿ. ಕ್ರಿಕೆಟ್ ನೋಡ್ತೀರಾ ಸರ್? ಇಷ್ಟ ಆಗುತ್ತಾ? ನಿಜವಾಗ್ಲೂ ನೋಡಲ್ಲ ನಾನು. ನೋಡಲ್ಲ. ನಾನು ನೋಡೋದು ಫಾರ್ಮುಲಾ 1 ಒಂದೇ, ಹಾ. ರೇಸ್. ಯಾಕಂದ್ರೆ ನಾವು ಕಾರ್ ಅಂದ್ರೆ ಬಹಳ ಪ್ರೀತಿ. ನಾನು ನೋಡೋದು ರೇಸ್ ಒಂದೇ, ಫಾರ್ಮುಲಾ 1 ಒಂದೇ ನೋಡೋದು, ಕ್ರಿಕೆಟ್ ನೋಡಲ್ಲ. IPL ನಡೀತಾ ಇದೆ, RCB ಅಂದ್ರೆ ಸಿಕ್ಕಾಪಟ್ಟೆ ಕ್ರೇಜ್ ಜನಕ್ಕೆ. ಆ ಕ್ರೇಜ್ಗೆ ಏನ್ ಹೇಳ್ತೀರಿ ನೀವು? ಮೇಡಮ್ ಏನ್ ಕ್ರೇಜ್ ಮೇಡಮ್? ನಾನು ಹೇಳೋದು ಒಂದೇ, ಇವತ್ತು RCB ಟೀಮ್ಗೆ ದಯವಿಟ್ಟು ಹೋಗಿ ಹೆಣ್ಮಕ್ಳ ಹತ್ರ ಕಲ್ತ್ಕೊಂಡ್ಬನ್ನಿ ಕ್ರಿಕೆಟ್ ಹೆಂಗ್ ಆಡ್ಬೇಕು. ಅವ್ರು ಕಪ್ ಎತ್ಕೊಂಡ್ಬಂದ್ರು. ನೀವು ಪ್ರತಿ ಸರಿ ಹೇಳ್ತೀರಾ ಈ ಸಲ ಕಪ್ ನಮ್ದೇ ಅಂತ, ಹೇಳ್ತಾ ಇದೀರಾ, ಕಪ್ ತಂದಿಲ್ಲ ಇನ್ನು. ನಮ್ಮ ಹೆಣ್ಮಕ್ಳು ಫಸ್ಟ್ ಟೈಮ್ಗೆ ಕಪ್ ಎತ್ಕೊಂಡ್ಬಂದ್ರು. ದಯವಿಟ್ಟು ಒಂದ್ ಸ್ವಲ್ಪ ಹೆಣ್ಮಕ್ಳ ಹತ್ರ ಕಲ್ತ್ಕೊಂಡ್ಬನ್ನಿ ಕ್ರಿಕೆಟ್ ಹೆಂಗ್ ಆಡೋದು. 16 ವರ್ಷದಿಂದ ಎಲ್ಲರೂ ಕಾಯ್ತಾ ಇದಾರೆ. ಅದೇನೆ ನಾ ಅದನ್ನ ಹೇಳ್ತಾ ಇರೋದು, ಹೆಣ್ಮಕ್ಳ ಹತ್ರ ಹೋಗ್ಬಿಟ್ಟು ದಯವಿಟ್ಟು ಕಪ್ಪು ಮನೆಗೆ ಹೆಂಗ್ ತರೋದು, ಈ ಸಲ ಕಪ್ ನಮ್ದೇ ಅಂತ ಹೇಳ್ದೇನೆ ಕಪ್ ತಗೊಂಡ್ಬಂದ್ರು ಅವ್ರು. ಹೌದು. ಹೇಳಿ ಇನ್ನೂ ಕಪ್ ತಂದಿಲ್ಲ. ದಯವಿಟ್ಟು ಹೋಗಿ ಸ್ವಲ್ಪ ನಮ್ ಗರ್ಲ್ಸ್ ಹತ್ರ ಕಲ್ತ್ಕೊಬನ್ನಿ, ಅವ್ರು ಹೇಳ್ಕೊಡ್ತಾರೆ ಸ್ವಲ್ಪ. ಸರ್, ಈಗ ನೀವೆಲ್ಲಾದ್ರೂ ಟ್ರಾವೆಲ್ ಮಾಡುವಾಗ, ನೀವು ಕಾರಲ್ಲಿ ಓಡಾಡುವಾಗ ಈ ಆಟೋಗಳನ್ನ ನೋಡಿದಾಗ ನೋಡಿದಿರಾ, ಆಟೋಯಿಂದ ಒಂದಷ್ಟು ಲೈನ್ಸ್ ಇರುತ್ತೆ, ಕೆಲವೊಂದು ಬಹಳ ಚೆನ್ನಾಗಿರುತ್ತೆ. ಫಟ್ ಅಂತ ನಿಮ್ಗೆ ಏನಾದ್ರು ಆಟೋ ಮೇಲೆ ಈ ಲೈನ್ ಬರೀಬೇಕು ಅನ್ಸಿದ್ರೆ? ಬಹಳಷ್ಟು ನೋಡಿದೀನಿ, ಅದು ತುಂಬಾ ಚೆನ್ನಾಗಿ ಬರೆದಿರ್ತಾರೆ ಆಟೋ. ನಾನು ಪ್ರತಿ ಸರಿನು ಯಾವ್ದಾದ್ರು ಸಪೋಸ್ ಒಂದ್ಸರಿ ಹಿಂಗ್ ಪಾಸ್ ಆಗ್ಬಿಟ್ಟಿರ್ತೀನಿ, ಇವತ್ತೇನೋ ಮಿಸ್ ಆಗೋಯ್ತಲ್ಲ, ನಾನು ಸ್ಲೋ ಮಾಡ್ಬಿಟ್ಟು ಆಟೋ ಪಕ್ಕದಲ್ಲಿ ಬಂದಾಗ ಅದ್ರ ಮೇಲೆ ಏನಿದೆ ನೋಡ್ಬಿಟ್ಟು ಓದ್ಬಿಟ್ಟು ಆಮೇಲೆ ಯಾವ್ದಾದ್ರು ಒಂದ್ ಲೈನ್ ಹೇಳಿ ಆಟೋ ಮೇಲೆ ಬರೆಯಕ್ಕೆ. ಅಂದ್ರೆ ಇವತ್ತು ನಾವು ಆಟೋದಲ್ಲೇ ಕೂತಿದ್ದೀವಿ. ಸ್ನೇಹಕ್ಕೂ ಸಿದ್ಧ, ಸಮರಕ್ಕೂ ಬದ್ಧ. ಸೂಪರ್, ವೆರಿ ನೈಸ್ ಸರ್. 5 ಡೈರೆಕ್ಟರ್ಸ್ ಯು ವಾಂಟ್ ಟು ವರ್ಕ್ ವಿತ್ ಅಂದ್ರೆ ಯಾರು? ಮೇಡಮ್ ಹಂಗೆ ನೋಡಕ್ ಹೋದ್ರೆ ಐ ವಾಂಟ್ ಟು ವರ್ಕ್ ವಿತ್ ಎವ್ರಿಬಡಿ. ನನಗೆ ಇತ್ತೀಚೆಗೆ ಐ ವಾಂಟ್ ಟು ವರ್ಕ್ ವಿತ್ ಸೂರಿ ಸರ್ ಜೊತೆ ಕೆಲಸ ಮಾಡಬೇಕು ಅಂತ ಆಸೆ. ಸುಕ್ಕಾ ಸೂರಿ ನಮ್ಮ ಭಟ್ರ ಜೊತೆ ಮಾಡಬೇಕು ಅಂತ ಆಸೆ. ದೆನ್ ಐ ವಾಂಟ್ ಟು ವರ್ಕ್, ಇಫ್ ಐ ಗೆಟ್ ಅ ಚಾನ್ಸ್ ಐ ಲವ್ ಟು ವರ್ಕ್ ವಿತ್ ಪ್ರಶಾಂತ್. ಆಮೇಲೆ ನಮ್ಮ ಶೆಟ್ರು, ರಿಷಬ್ ಶೆಟ್ಟಿ ಆಗಲಿ, ನಮ್ಮ ರಕ್ಷಿತ್ ಶೆಟ್ಟಿ ಆಗಿರ್ಲಿ, ರಾಜ್ ಶೆಟ್ಟಿ ಆಗಿರ್ಲಿ, ಯಾಕಂದ್ರೆ ನಮ್ಮ ಮಂಗಳೂರು ಕನೆಕ್ಷನ್. ಸೊ ನಮ್ಮ ಶೆಟ್ರ ಜೊತೆ ಏನಾದ್ರು ಮಾಡೋಣ ಅಂತ ಆಸೆ. ಹಂಗೆ ನೋಡಕ್ ಹೋದ್ರೆ ಇವತ್ತು ತುಂಬಾ ಜಾಸ್ತಿ ಪ್ರತಿಭೆಗಳು ಬರ್ತಾರೆ. ಐ ವಾಂಟ್ ಟು ವರ್ಕ್ ವಿತ್ ತರುಣ್, ಐ ವಾಂಟ್ ಟು ವರ್ಕ್ ವಿತ್ ದಿನಕರ್, ತೂಗುದೀಪ, ಎಲ್ಲರ ಜೊತೆನೂ ಕೆಲಸ ಮಾಡ್ಬೇಕು ಅಂತ ಆಸೆ. ಯಾರು ಚಾನ್ಸ್ ಕೊಡ್ತಾರೆ ದಯವಿಟ್ಟು ಎಲ್ಲ ಚಾನ್ಸ್ ಕೊಡ್ರಿ. ಸರ್, ಫ್ರೆಂಡ್ಶಿಪ್ ಅಂತ ಬಂದ ತಕ್ಷಣ ಸಿನಿಮಾ ವಿಚಾರ ತಗೊಂಡ್ರೆ ಸ್ನೇಹನ ಪ್ರೀತಿನ ಅಂದ್ರೆ ನೀವೇ ಬರ್ತೀರಿ, ಇವರು ದರ್ಶನ್ ಸರ್ ಮತ್ತೆ ನೀವು ಬರ್ತೀರಿ. ಫ್ರೆಂಡ್ಶಿಪ್ ಅಲ್ಲಿ ಬಹಳ ಬೇಸರ ಆಗಿದ್ದು ಅಥವಾ ಅದರಿಂದ ಹರ್ಟ್ ಆಗಿ ನೀವು ದೂರ ಆಗಿದ್ದೀಯಾ ಸರ್ ಯಾವ್ದಾದ್ರು? ಹಂಗೆ ನಮ್ಮ ಮಧ್ಯ ಯಾವತ್ತೂ ಯಾವ ಒಂದು ಬೇಸರನೂ ಆಗಿಲ್ಲ. ನಿಮ್ಮ ಮಧ್ಯ ಅಲ್ಲ, ನಿಮ್ಗೆ ಫ್ರೆಂಡ್ಶಿಪ್ ಅಂತ ಬಂದಾಗ ಬೇರೆ ಯಾವುದೇ ತರ ಯಾರಾದ್ರೂ ಆಗಿರ್ಬೋದು? ಇಲ್ಲ. ಓಕೆ, ಐ ಹ್ಯಾವ್ ಬೀನ್ ಲಕ್ಕಿ. ಆ ತರ ವೆರಿ ನೈಸ್. ಮನಸ್ತಾಪಗಳೇನು ಆಗಿಲ್ಲ, ಆಗೋದು ಬೇಡ. ಎಸ್. ಸೊ ಒಂದಷ್ಟು ನಿಮ್ಮ ಪರ್ಸ್ನಲ್ ಇಷ್ಟೇ ಸಿಂಪಲ್ ಆಗಿ ಒಂದಷ್ಟು ಕ್ವೆಶನ್ಸ್ ಇತ್ತು ಸರ್. ಈಗ ಸ್ನೇಹನ ಪ್ರೀತಿನ ಅಂದ ತಕ್ಷಣ ನಿಮ್ಗೆ ಗೊತ್ತು, ಆಬ್ವಿಯಸ್ಲಿ ದರ್ಶನ್ ಸರ್ ಡಿವೋರ್ಸ್ ವಿಚಾರ ಬರುತ್ತೆ ಅಂತ. ಆಟೋದಲ್ಲಿ ಕೂತಿದ್ದೀವಿ, ಈ ಅತಿರಥ, ಮಹಾರಥ, ಸಾರಥಿ ಅಂದ ತಕ್ಷಣ ನಿಮ್ಗೆ ಥಟ್ ಅಂತ ಮೈಂಡಿಗೆ ಬರೋದು ಶಂಕರ್ನಾಗ್ ಸರ್ ಬಿಟ್ಟು ಯಾವ್ದು ಬರುತ್ತೆ, ಯಾರು ಬರ್ತಾರೆ? ಅವನೇ, ಇನ್ಯಾರು ಬರೋದು? ಸಾರಥಿನೇ ಬರ್ಬೇಕು, ಚಾಲೆಂಜಿಂಗ್ ಸ್ಟಾರೇ ಬರ್ಬೇಕು ಅನ್ಸ್ತಾ ಸರ್ ಎಲ್ಲಾದ್ರೂ ಒಂದ್ ಕಡೆ ಈ ಪ್ರಮೋಷನ್ ಅಲ್ಲಿ ಈ ಆಟ ಮಾಡುವಾಗ? ಹೌದು, ಅತಿರಥ, ಮಹಾರಥ, ಸಾರಥಿ ಅನ್ಕೊಂಡು ಕೈ ಮುಗಿದ್ದು ಏರು ನಡಲತ್ತೆ ಅಂತ ಅವನೇ ಆಟೋ ಎಲ್ಲ ಹಾರಿಸ್ಕೊಂಡ್ಬರ್ತಾನೆ.
ಇದಿದ್ರೆ ಅವನೇ ಬರೋದು, ಆಬ್ವಿಯಸ್ಲಿ ಅವನೇ ಬರೋದು. ಎಸ್ ಇದಿದ್ರೆ ಚೆನ್ನಾಗಿದ್ದಿತ್ತು ಅಂತ ಅನ್ಸುತ್ತಾ? ಏನು ಇಂಥ ಆಸೆ? ಟೈಮಲ್ಲಿ ಜಸ್ಟ್ ಥಿಂಕ್ ಮಾಡಿ. See, ಏನೇನೋ ಆಸೆಗಳು, ನಾನು ಅವನಿಬ್ರು ಆಟಲ್ಲಿ ಓಡಾಡ್ಬೇಕು ಅಂತ ಆಸೆ, ಎಲ್ಲಾಗುತ್ತೆ ಅದಾಗ ನೋಡೋಣ. ಓಕೆ, ಎಷ್ಟು ವರ್ಷದ ಫ್ರೆಂಡ್ಶಿಪ್ ಸರ್ ನಿಮ್ದು? ಡಿವೋರ್ಸ್ ಹಾಗೆ ನಿಮ್ದು? ಮೇಡಮ್, ನಾವು ಫಸ್ಟ್ ಮೀಟ್ ಮಾಡಿದ್ದು ಪಿತಾಮಹ ಅಂತ ಒಂದು ಸಿನಿಮಾ ಮಾಡಿದ್ದು, ಮೈಸೂರು ಲಲಿತ್ ಮಹಲ್ ಪ್ಯಾಲೇಸ್ ಹೋಟ್ಲಲ್ಲಿ. ಓಕೆ. ಪಿತಾಮಹ ಅಂತ ಒಂದು ಸಿನಿಮಾ ನಡೀತಾ ಇತ್ತು, ಅದು ನಮ್ಮ ಪ್ರೊಡಕ್ಷನ್. ನಮ್ಮ ಚಿಕ್ಕಪ್ಪ ಸಂಗ್ರಾಮ್ ಸಿಂಗ್ ಅಂತ ಇದ್ರು, ಅವರು ಮತ್ತೆ ಶ್ರೀನಿವಾಸ್ ಅಂಕಲ್, ತುಗದೀಪ್ ಶ್ರೀನಿವಾಸ್ ಅಂಕಲ್ ತುಂಬಾ ಕ್ಲೋಸ್ ಫ್ರೆಂಡ್ಸ್. ಸೊ ತುಗದೀಪ್ ಶ್ರೀನಿವಾಸ್ ಅಂಕಲ್ ಆ ಪಿಕ್ಚರ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ರು. ಸೊ ಅವಾಗ ಫಸ್ಟ್ ಟೈಮು ದರ್ಶನ್ ಅವ್ರ ಜೊತೆ ಬಂದಿಲ್ಲ ಶೂಟಿಂಗ್ಗೆ. ನಾನು ಅಲ್ಲಿಗೆ ನಮ್ಮ ಚಿಕ್ಕಪ್ಪ ಕರ್ಕೊಂಡು ಹೋಗಿದ್ದೆ, ನಮ್ಮಪ್ಪ ನಮ್ಮ ಚಿಕ್ಕಪ್ಪ ಕರ್ಕೊಂಡು ಹೋಗಿ, ಇಬ್ರು ಚಡ್ಡಿ ಹಾಕೊಂಡು ನಿಕ್ಕರ್ ಅಂತಿದ್ವಿ ಗೊತ್ತಾ, ನಿಕ್ಕರ್ ಹಾಕೊಂಡು ನಾನು ಫಸ್ಟ್ ಮೀಟ್ ಆಗಿದ್ದು ಅವತ್ತೆ ಆ ಸೆಟ್ ಅಲ್ಲಿ, ಪಿತಾಮಹ ಸೆಟ್ ಅಲ್ಲಿ. It must be 1982 ಆಯ್ತು, 1982 ನೋ 1983. ಅದಾದ್ಮೇಲೆ ಸ್ವಲ್ಪ ಕಾಲಗಳ ನಂತರ ವಿ ಲಾಸ್ಟ್ ಟಚ್. ಯಾಕೆಂದ್ರೆ ನಾನು ಬೆಂಗಳೂರಿಗೆ ಬಂದ್ಬಿಟ್ಟೆ ಓದಕ್ಕೆ ಅಂತ, ಅವ್ನು ಮೈಸೂರಲ್ಲೇ ಉಳ್ಕೊಂಡ. ಬಟ್ ಮೈಸೂರಿಗೆ ಹೋದಾಗ್ಲೂ ಅವ್ನ ಫ್ರೆಂಡ್ ಸರ್ಕಲ್ ಸ್ವಲ್ಪ ಬೇರೆ ಆಗೋಗಿತ್ತು, ನನ್ನ ಫ್ರೆಂಡ್ ಸರ್ಕಲ್, ನನ್ನ ಕಸಿನ್ಸ್ ಫ್ರೆಂಡ್ಸ್ ಇರೋರೆಲ್ಲ ನನ್ನ ಫ್ರೆಂಡ್ಸ್ ಆಗ್ಬಿಟ್ಟಿದ್ರು. ಸೊ ಎಲ್ಲೋ ಒಂದ್ ಕಡೆ ಮತ್ತೆ ಇನ್ನೊಂದ್ಸರಿ ಅವ್ನಿಗೆ ಜ್ಞಾಪಕ ಇದೆಯಲ್ಲ ಗೊತ್ತಿಲ್ಲ ಇದು, ಬಟ್ ಈ ಕ್ರಿಕೆಟ್ಗಳು ಆಡ್ತೀವಲ್ಲ ಏರಿಯಾ ಅಗೇನ್ಸ್ಟ್ ಈಚ್ ಅದರ್ ಅಂತ. ಸೊ ಅವಾಗ ಒಂದಿನ ಸರಸ್ವತಿಪುರಂ ವರ್ಸಸ್ ಸಿದ್ಧಾರ್ಥ ಲೇಔಟ್ ಅಂತ ಬಿದ್ದಿತ್ತು, ಅವಾಗ ಅಲ್ಲಿ ಬಂದಿದ್ದ ಅವಾಗ ಮತ್ತೆ ಕನೆಕ್ಟ್ ಆದ್ವಿ. ದೆನ್ ಅಗೇನ್ ವಿ ಲಾಸ್ಟ್ ಟಚ್, ಬಿಕಾಸ್ ಅವನು ಪಾಪ ಅವನು ಲೈಫಲ್ಲಿ ಅವನ ಕೆಲಸಗಳಲ್ಲಿ ಬಿಸಿ ಆದ, ನಾನು ಬೆಂಗಳೂರು ಬಂದು ಈ ಕಡೆ ನಾನು ನಮ್ಮ ಕಾಲೇಜ್ ಟೈಮಲ್ಲಿ ಬಿಸಿ ಆದ. ಸೊ ಇಟ್ಸ್ ಆನ್ ಆ್ಯಂಡ್ ಆಫ್, ಇಟ್ಸ್ ಬೀನ್ ಐ ಥಿಂಕ್ ಫ್ರಮ್ 1982 ವಿ ಆರ್ ಫ್ರೆಂಡ್ಸ್. ನಿಕ್ಕರ್ ಟೈಮಿಂದ ನಾವಿದ್ದು, ನಿಕ್ಕರ್ ಇಂದ ಇವತ್ತು ಜೀನ್ಸ್ ಹಾಕೊಳ್ಳೋದು ನಾವಿದ್ದು. ಓಕೆ, ನಿಮ್ಮಿಬ್ಬರನ್ನ ಈಗಲೂ ತೆರೆ ಮೇಲೆ ನೋಡ್ಬೇಕು ಅಂತ ಸಾಕಷ್ಟು ಜನ ಫ್ಯಾನ್ಸ್ ಕಾಯ್ತಿದ್ದಾರೆ. ಅಂಡ್ ಯು ಹ್ಯಾವ್ ಬಿನ್ ಫೇಸ್ಡ್ ಸೋ ಮೆನಿ ಕ್ವೆಶನ್ಸ್. ಈ ತರ ನೀವು ಯಾರನ್ನೇ ಮೀಟ್ ಮಾಡಿದ ಅಥವಾ ನಂತರ ಎಷ್ಟೇ ಜನ ಆಂಕರ್ಸ್ ನಿಮ್ಮನ್ನ ಕ್ವೆಶ್ಚನ್ ಮಾಡಿ ಇದೇ ಕೇಳಿದ್ರು, ಪ್ರಮೋಷನ್ ಮಾಡ್ತಾ ಪ್ರತಿಯೊಬ್ರು ಅದನ್ನೇ ಕೇಳಿದ್ರು. ಎಸ್, ಅದೇ ಕೇಳ್ತಾರೆ, ಯಾವ ತರ ಕತೆಗೆ ವೇಟ್ ಮಾಡ್ತಾ ಇದ್ದೀರಾ ಸರ್? ಯಾಕೆ ಎಲ್ಲರನ್ನು ವೇಟ್ ಮಾಡಿಸ್ತಾ ಇದ್ದೀರಾ? ನಾವು ನಿಜವಾಗ್ಲೂ ವೇಟ್ ಮಾಡಿಸ್ಬೇಕು ಅಂತ ನಮ್ಗಿಲ್ಲ, ಬಟ್ ನಮಗೆ ಆ ಕತೆಗಳು ಬರ್ತಾ ಇಲ್ಲ. ಓಕೆ, ಈಗ ನಾವಿಬ್ರು ಒಟ್ಟಿಗೆ ಸೇರ್ತೀವಿ ಅಂದ್ರೆ ಆ ತರ ಕತೆ ಬರ್ಬೇಕು. ಆಮೇಲೆ ಜನಕ್ಕೆ ಇವಾಗ 2 ಸಿನಿಮಾಗಳು ಅಷ್ಟಿಷ್ಟ ಆಗಿದೆ, ಸ್ನೇಹ ಪ್ರೀತಿನ ಚಕ್ರವರ್ತಿ. ಈಗ ಮುಂಚೆ ನಾವು ನೆಕ್ಸ್ಟ್ ಇನ್ನೊಂಥರ ಆ ತರ ಸಿನಿಮಾ ಮಾಡ್ಬೇಕು ಅಂದ್ರೆ ಅದೇ ತರ ಒಂದು ಕತೆ ಬರ್ಬೇಕು. ಆಮೇಲೆ ನಮ್ಮಿಬ್ರಿಗೂ ಕನ್ವಿನ್ಸ್ ಆಗ್ಬೇಕು, ಹೇಗೆ ಮಾಡಿದ್ರೆ ಚೆನ್ನಾಗಿರುತ್ತೆ, ಮಾಡೋಣ, ನೋಡೋಣ, ಅದು ಕಾಲ ಯಾವಾಗ ಬರುತ್ತೆ ನೋಡೋಣ. ಒಳ್ಳೆ ಫ್ರೆಂಡ್ಸ್ ಅಂತ ಎಲ್ರಿಗೂ ಗೊತ್ತು, ಎಲ್ಲರೂ ಅದನ್ನೇ ನಿಮ್ಗೋಸ್ಕರ ಕಾಯ್ತಿದ್ದಾರೆ. ಸೊ ನೀವು ಎಷ್ಟು ಪರ್ಸೆಂಟ್ ಡಿ ಬಾಸ್ನ ಅರ್ಥ ಮಾಡ್ಕೊಂಡಿದ್ದೀರಾ? ಪರ್ಸೆಂಟೇಜ್ ವೈಸ್ ಹೇಳೋದಾದ್ರೆ ನೀವು ಎಷ್ಟು ಪರ್ಸೆಂಟ್ ಅಂತ ಹೇಳೋದಾದ್ರೆ? ವೆಲ್, ಅಟ್ಲೀಸ್ಟ್ 75%. ಹೌದಾ? ಯಾಕೆ 25% ಅವ್ನು ಯಾರು ಅವ್ನು ಅರ್ಥ ಮಾಡ್ಕೊಳಕ್ ಆಗಲ್ಲ, ಅವನು ಒಬ್ಬನಿಗೆ ಅದು ಅರ್ಥ ಮಾಡ್ಕೊಳಕ್ಕೆ. ತುಂಬಾ ಟೈಮ್ ಕಳೆದಿರೋದ್ರಿಂದ, ಕ್ಲೋಸ್ ಆಗಿರೋದ್ರಿಂದ ಒಂದೇ ಕ್ವೆಶನ್, ಅವ್ರಿಗೆ ತುಂಬಾ ಕೋಪ ಬಂದಾಗ ಡಿ ಬಾಸ್ ಬೈಯೋ ಬೈಕ್ಗಳ ಏನು? ಅದು ನಾನು ಹೇಳ್ಬೇಕೆ? ಹೌದು, ಎಂಟೈರ್ ಕರ್ನಾಟಕ ಗೊತ್ತಾವ್ ಹೆಂಗ್ ಬೈತಾನೆ ಅಂತ, ಅದನ್ನ ಯಾಕೆ ನನ್ನ ಕೈಲಿ ಹೇಳ್ತಾ ಇದ್ದೀರಾ? ನೀವು ಹೇಳಿ ಸರ್. ಅವ್ನು ಬೈದೇ ಇದ್ರೆ ಅವ್ನು ಬೈದೇ ಇದ್ರೆ ಸುಮ್ಮನೆ ಚೆನ್ನಾಗಿರ್ತಾನೆ, ಸುಮ್ಮನೆ ಅವ್ನು ಯಾಕೆ ಬೈಬೇಕು? ಅವ್ನು ಬೈಯೋದು ಬೇಡ, ಅವ್ನು ಹಂಗೆ ನಗ್ನಕ್ಕೊಂಡಿರ್ಲಿ, ಅವ್ನು ಬೈಸಂಗ್ ಮಾಡ್ಬೇಡಿ. ಓಕೆ, ಹಾಗಿದ್ರೆ ಪ್ರೀತಿಯಿಂದ ಏನಂತ ಮಾತಾಡಿಸ್ತಾರೆ, ಏನಂತ ಕರೀತಾರೆ? ಏನ್ ಚಿನ್ನ? ಅವ್ನು ಹಿಂಗೆ ಎರಡೆ ಚಿನ್ನ, ಬಾ ಚಿನ್ನ, ಬಾ ಚಿನ್ನ, ಬಾ ಅಪ್ಪಿ, ಎರಡೆ. ಅವ್ನು ಚಿನ್ನ ಅಪ್ಪಿ ಎರಡು ಜಾಸ್ತಿ. ಓಕೆ, ಗೊತ್ತಾಗುತ್ತೆ ಒಳ್ಳೆ ಪ್ರೀತಿ ಇದ್ದಾರೆ, ಕೋಪ ಇಲ್ಲ ಅಂತ. ಸೊ ಅವ್ರ 50ನೇ ಸಿನಿಮಾ ಯಾವ್ದು? ಅವನ್ ಏನ್ ಗೊತ್ತಾ, ಅವನ್ ಕೋಪ ಬಂದಿದೆ ಅಂದ ತಕ್ಷಣ ಅವ್ನ ಕಣ್ಣು ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಹೌದು ಸರ್, ಬಹಳಷ್ಟು ಜನಕ್ಕೆ ಗೊತ್ತಿಲ್ಲ. ಅವನಿಗೆ ಅವನ ಕಣ್ಣು ನೋಟಿಸ್ ಮಾಡಿ, ಅವನ ಕಣ್ಣು ಒಂದ್ ಸ್ವಲ್ಪ ಕೆಂಪಾಯ್ತು ಅಂದ್ರೆ ದಯವಿಟ್ಟು ದೂರ ಹೋಗ್ಲಿ. ಇದು ನಾನು ಅವನ ಬಗ್ಗೆ ತಿಳ್ಕೊಳ್ಳ. ನಿಮ್ಗೆ ಸರ್ ಕೋಪ ಬಂದ್ರೆ ಹೆಂಗಿರ್ತೀರಾ? ನಾನ್ ಕೋಪ ಬಂದ್ರೆ ನಾನೇ ಸೈಡ್ ಹೊಟ್ಟೋಗ್ತೀನಿ ನಿಜವಾಗ್ಲು. ಯಾಕೆಂದ್ರೆ ನಾನು ಕೋಪ ಬಂದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಅದಕ್ಕೆ ಅದ್ರ ಬದಲು ಅದಕ್ಕೆ ಮುಂಚೆ ಸದ್ಯ ಕೋಪ ಬಂದಿಲ್ಲ ಬಿಡಿ. ಯಾಕೆಂದ್ರೆ ನಾನು ಕೋಪ ಬಂದ್ರೆ ನಾನು ಏನ್ ಮಾಡ್ತೀನಿ ನನಗೆ ಗೊತ್ತಿಲ್ಲ. ಅದಕ್ಕೆ ಬೇರೆಯವ್ರು ನಾನೇ ಮಾಡೋಕ್ಕಿಂತ ಮುಂಚೆ ನಾನೇ ಎಲ್ಲ ಸೈಡ್ ಹೊಟ್ಟೋಗ್ಬಿಡ್ತೀನಿ. ಐ ಆಮ್ ಲೈಕ್ ದಟ್. ಓಕೆ, ಡಿ ಬಾಸ್ ಅವರ 50ನೇ ಸಿನಿಮಾ ಯಾವುದು? ಎಲ್ರಿಗೂ ಗೊತ್ತಿರೋದೆ, ಅದು ಗೊತ್ತಿಲ್ಲ, ತಿರ್ಗಾ ಯಾಕೆ ಕೇಳಿದೆ? ನೀವು ಹೇಳಿ ಸರ್, ನೀವು ನಿಮ್ಗೆ ಎಷ್ಟು ನೆನಪು? ಎಸ್, ಅವ್ರು ಜಾಸ್ತಿ ಯೂಸ್ ಮಾಡೋ ವರ್ಡ್ ಏನು? ಅದಿಲ್ಲಿ ಹೇಳಕ್ಕಾಗಲ್ಲ, ಬೇಡ. ನಾನು ಹೇಳೋದು ನೀವು ಮ್ಯೂಟ್ ಮಾಡೋದು ಯಾಕೆ ಬೇಕು? ಆಮೇಲೆ ಹೆಣ್ಮಗು ಕೇಳ್ತಾ ಇರೋ ಪ್ರಶ್ನೆ ಇರೋದ್ರಿಂದ ನಾನು ಖಂಡಿತವಾಗಿ ಹೇಳಲ್ಲ. ಹೇಳೋದೇ ನಾವಿಬ್ರು ಅದು ಬಹಳ ಯೂಸ್ ಮಾಡ್ತೀವಿ ವರ್ಡ್ನ.
ನಾವಿಬ್ರು ಸೇರಿದಾಗ. ಅದೆಲ್ಲ ಇಲ್ಲಿ ಹೇಳಕ್ಕಾಗಲ್ಲ. ಓಕೆ ಸರ್, ನೀವು ಅವರು ಎಷ್ಟೇ ದೊಡ್ಡ ನಟ ಆದ್ರೂ ಅವ್ರಿಗೆ ಒಬ್ರು ಫೇವ್ರೆಟ್ ಆಕ್ಟರ್ ಆಕ್ಟ್ರೆಸ್ ಅಂತ ಇದ್ದೇ ಇರ್ತಾರೆ. ನಿಮಗ್ ಗೊತ್ತಿರೋ ಪ್ರಕಾರ ಅವರ ಫೇವ್ರೆಟ್ ಆಕ್ಟರ್ ಯಾರು ಸರ್? ನಮ್ಮಿಬ್ರಿಗೂ ರೆಬೆಲ್ ಫೇವ್ರೇಟ್. ಹೌದಾ? ಅದು ನಾವು ಅದೆಲ್ರಿಗೂ ಗೊತ್ತಿರೋದು. ನನಗೆ ಅವನಿಗೆ ಇಬ್ರಿಗೂ ರೆಬೆಲ್ ಹೆಂಗೆ ಅಂದ್ರೆ ನಮ್ಗೆ ಒಂದು ಗಾರ್ಡಿಯನ್ ಇದ್ದಂಗೆ. ನಾವಿಬ್ರು ಎಲ್ಲೇ ಯಾವಾಗ್ಲೇ ಒಟ್ಟಿಗೆ ಅವ್ರ ಮನೆಗೆ ಹೋಗ್ತಿದ್ರು, ರೆಬೆಲ್ ಅವ್ರ ಫ್ಲಾಟ್ಗೆ ಹೋಗ್ತಾ ಇದ್ದಾಗ ಬಂದ್ಬಿಟ್ರಾ ಇಬ್ರು ಪುಟಾಳರಲ್ಲಿ ಅಂತ ಅವ್ರ ಮಾತೇ ಒಂದ್ ಚಂದ. ಅವನಿಗೆ ಫೇವ್ರೇಟ್ ಇರುತ್ತೆ. ಆಕ್ಟ್ರೆಸ್ ಗೊತ್ತಿಲ್ಲ, ನಾನು ಇಲ್ಲಿವರೆಗೂ ಕೇಳಿಲ್ಲ, ಅವ್ನು ಹೇಳೂ ಇಲ್ಲ. ಹೌದಾ? ನಿಮ್ಗೆ ಅನ್ಸಲಿಲ್ಲ ಸರ್ ಎಲ್ಲಾದ್ರೂ? ಹೌದು, ನಿಮ್ಗೆ ಗೊತ್ತಿರೋದೆ ಅಂಬರೀಷ್ ಸರ್ ಅಂದಾಗ ಫೇವ್ರೇಟ್. ಬಟ್ ಹೀರೋಯಿನ್ ಯಾರು ಇಷ್ಟ? ಅಷ್ಟು ಸಿನಿಮಾ ಆಕ್ಚುಲಿ ನಾನು ಇಲ್ಲಿವರೆಗೂ ಕೇಳಿಲ್ಲ, ನಾನು ಅವನು ಎಲ್ಲೂ ಹೇಳಿಲ್ಲ. ಈಗ ಕೇಳ್ಬೇಕು ಅನಿಸ್ತಿದ್ಯಾ ಸರ್? ಯಾಕೆ ಅಲ್ಲ, ಈಗ ಅನಿಸ್ತಿಲ್ವಾ ನನ್ ಕೇಳಿದ್ಮೇಲೆ? ಈಗ ತುಂಬಾ ಜನ ಹೀರೋಯಿನ್ಸ್ ಇದಾರೆ ಬಿಡಿ. ಯಾಕೆ ಅವ್ನ ಸಿನಿಮಾಗಳ ಹೀರೋ, ನಾನು ಅವ್ನ ಸಿನಿಮಾಗಳ ಹೀರೋಯಿನ್ ಬಗ್ಗೆ ಮಾತಾಡ್ತಾ ಇರೋದು. ಕಾಂಟ್ರವರ್ಸಿ ಅದೇ ಹೌದು, ಅವ್ರ ಜೊತೆಗೆ ಒಬ್ರು ಫೇವ್ರೇಟ್ ಇರ್ಬೋದು. ಅವ್ರ ಜೊತೆ ಆಕ್ಟ್ ಮಾಡಕ್ಕೆ ಎಷ್ಟು ಜನ ಸ್ಟಾರ್ಸ್ ರೆಡಿ ಇದಾರೆ. ಅವ್ರು ದೊಡ್ಡ ಸ್ಟಾರ್ ಆಗಿದ್ರೆ ಅವರೇ ರೆಡಿ ಇದ್ದಾರೆ ಸರ್ ಜೊತೆ ಆಕ್ಟ್ ಮಾಡ್ಬೇಕಂತ. ನಿಮ್ಗೆ ಡಿ ಬಾಸ್ನ ತೆರೆ ಮೇಲೆ ಇಂಥ ಪಾತ್ರದಲ್ಲಿ ನೋಡೋಕ್ಕೇನೆ ಇಷ್ಟ ಅಂದ್ರೆ ಅದು ಯಾವ ಪಾತ್ರ? ಅವನು ಆಕ್ಚುಲಿ ವಿಲನ್ ಚೆನ್ನಾಗಿ ಮಾಡ್ತಾನೆ. ಅವನೊಬ್ಬ ಅತ್ಯದ್ಭುತ ಖಳನಟ ಆಗ್ಬೋದು. ಅವನಿಗೆ ಮಾಡ್ತಾ ಇದ್ದಾನಲ್ಲ, ಡೆವಿಲ್ ಮಾಡ್ತಾ ಇದ್ದಾನಲ್ಲ, ನೋಡೋಣ. ನನ್ನ ಪ್ರಕಾರ ಅವನೊಬ್ಬ ಒಳ್ಳೆ ವಿಲನ್ ಆಗ್ಬೋದು. ಯಾಕಂದ್ರೆ ನಾವೆಲ್ಲ ಶ್ರೀನಿವಾಸ್ ಅಂಕಲ್ ಕಣ್ಣುಗಳು ನೋಡಿದ್ರೆ ಹೆದರ್ ಬಿಡ್ತಾ ಇದ್ವಿ ಅವಾಗ. ಯಾಕೆಂದ್ರೆ ಅವ್ರ ಕಣ್ಣು ಹಂಗಿತ್ತು. ಅವ್ರ ಪಾತ್ರಗಳನ್ನ ನಾನು ಫಸ್ಟ್ ಟೈಮು ನಮ್ಮ ಚಿಕ್ಕಪ್ಪ ಶ್ರೀನಿವಾಸ್ ಅಂಕಲ್ ಮನೆಗೆ ಬಂದಾಗ ಸಿದ್ಧಾರ್ಥಲ್ಲಿ ಹೋಟೆಲ್ ಇದ್ವಿ, ನಮ್ಮ ಚಿಕ್ಕಪ್ಪನ ಮನೇಲಿದ್ದೆ. ಫಸ್ಟ್ ಟೈಮ್ ಶ್ರೀನಿವಾಸ್ ಅಂಕಲ್ ನೋಡಿದಾಗ ಹೆದರ್ಬಿಟ್ಟಿದ್ದೆ ನಾನು. ಆಮೇಲೆ ಅವರೇ ಪಾಪ ಅಂಕಲ್ ಬಂದು ಹಂಗೆಲ್ಲ ಹೆದರ್ಬಾರ್ದು ಕಣೋ, ಅದೆಲ್ಲ ಸಿನಿಮಾ, ಹಂಗೆಲ್ಲ ಆಕ್ಟಿಂಗ್ ಮಾಡೋದು ಅಂತ ಅವ್ರು ಹೇಳಿದ್ಮೇಲೆ ಸ್ವಲ್ಪ ಸಮಾಧಾನ. ಆ ಥರ ವ್ಯಕ್ತಿತ್ವ ಅವ್ರದೆಲ್ಲ. ಅಂದ್ರೆ ನೋಡಕ್ ಹಂಗೆ ಸ್ಕ್ರೀನ್ ಮೇಲೆ ಬಂದ್ರೆ ಭಯಂಕರವಾಗಿ ಕಾಣೋ, ಬಟ್ ಎದುರುಗಡೆ ಲೈಫಲ್ಲಿ ಬಂದಾಗ ಅಷ್ಟೇ ಮೃದು ಅವರೆಲ್ಲ. ಅವರಾಗ್ಲಿ, ವಜ್ರಮುನಿ ಅಂಕಲ್ ಆಗಿರ್ಲಿ. ನಂದು ಅದೃಷ್ಟ ಏನಂದ್ರೆ ಇವ್ರನ್ನೆಲ್ಲರೂ ನೋಡ್ಬಿಟ್ಟಿದ್ದೀನಿ ನಾನು. ಸ್ಪೆಂಡ್ ಟೈಮ್ ವಿತ್ ಆಲ್ ದಿ ಸೂಪರ್ ಆಕ್ಟರ್ಸ್. ವಜ್ರಮುನಿ ಸರ್ ಇರ್ಬೋದು, ತೂಗುದೀಪ ಅಂಕಲ್ ಇರ್ಬೋದು, ಮುಸುರಿ ಕೃಷ್ಣಮೂರ್ತಿ ಸರ್ ಇರ್ಬೋದು, ಪ್ರತಿಯೊಬ್ಬರ ಜೊತೆನೂ ಐ ಹ್ಯಾವ್ ಸ್ಪೆಂಡ್ ಟೈಮ್. ಬಿಕಾಸ್ ನಮ್ಮ ಪ್ರೊಡಕ್ಷನ್ ಅಲ್ಲಿ ಇವರೆಲ್ಲರೂ ಕೆಲಸ ಮಾಡಿದ್ದಾರೆ. ಸೊ ಐ ಥಿಂಕ್ ಐ ಆಮ್ ಲಕ್ಕಿ ದಟ್. ಸರ್ ಡೈರೆಕ್ಷನ್ ಮಾಡೋ ಪ್ಲಾನ್ ಇದೆಯಾ? 100% ಇದೆ. ಅದು ಡಿ ಬಾಸ್ ಅವ್ರಿಗೆ. ಡಿ ಬಾಸ್ಗೆ ಅವ್ರು ಡೇಟ್ ಕೊಟ್ರೆ ಮಾಡ್ತೀವಿ. ಅವ್ರು ಡೇಟ್ ಕೊಡಲ್ಲ ಅಂದ್ರೆ ನಾನು ಏನು ಮಾಡೋದು? ನೀವು ಕೊಡಿಸಿ ಹೇಳಿ. ಅವ್ರನ್ನ ನೀವೇ ಮೀಟ್ ಮಾಡಿಸ್ಬೇಕು ನಮ್ಗೆ. ನೋಡೋಣ, ಇನ್ನು ಅದ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಡೈರೆಕ್ಷನ್ ಮಾಡೋದಂತೂ ಗ್ಯಾರಂಟಿ. ಬಟ್ ಯಾವ್ದು ಮಾಡ್ತೀನಿ, ಯಾವಾಗ ಮಾಡ್ತೀನಿ, ಹೇಗೆ ಮಾಡ್ತೀನಿ ಡಿ ಬಾಸ್ ಅವ್ರು ಕೇಳಿಸ್ಕೊಳ್ಳಿದ್ದೀನಿ. ಇನ್ನೊಂದ್ಸರಿ ಹೇಳ್ಬಿಡಿ ಸರ್ ಅಲ್ವಾ? ನಾವು ನಾನು ಅವನ ಹತ್ರ ಎದುರುಗಡೆ ಕೂತಾಗ ಅವನ ಹತ್ರ ಮಾತಾಡೋ ರೀತಿ ಸ್ಟೈಲು ಬೇರೆ. ಇಲ್ಲೆಲ್ಲ ಫಾರ್ಮಲ್ ಆಗಿ ನಾವು ಮಾತಾಡಕ್ ಬರಲ್ಲ. ಹೆಂಗ್ ಕೇಳಿದಿರ ನೀವು? ಹೋಗಿ ತಿರ್ಗಾ ಕಾಂಟ್ರವರ್ಸಿ. ಫೈನ್ ಸರ್. ಅಂತೂ ಎಲ್ಲರೂ ಎಕ್ಸ್ಪೆಕ್ಟ್ ಮಾಡ್ದಂಗೆ ಆದಷ್ಟು ಬೇಗ ಒಳ್ಳೆ ಕತೆ ಜೊತೆ ಇಬ್ಬರ ಕಾಂಬಿನೇಷನ್ಲಿ ಒಳ್ಳೆ ಸಿನಿಮಾ ಕೊಡಿ ಸರ್. ಎಲ್ಲರೂ ಕಾಯ್ತಿದ್ದಾರೆ, ಯಾರಿಗೂ ಡಿಸಪಾಯಿಂಟ್ ಮಾಡಬೇಡಿ. ಆ್ಯಂಡ್ ನಮ್ಗೆ ಯಾರಿಗೂ ಡಿಸಪಾಯಿಂಟ್ ಆಗೋಕ್ಕೆ ಇಷ್ಟ ಇಲ್ಲ. ಸೊ ಎಕ್ಸ್ಪೆಕ್ಟ್ ಮಾಡ್ದಂಗೆ ಒಳ್ಳೆ ಸಿನಿಮಾ ತೆರೆ ಮೇಲೆ ಬರಲಿ. ಸೊ ಸಿನಿಮಾ ಬಗ್ಗೆ ನಿಮ್ಮ ಜೊತೆ ಮಾತಾಡಿದ್ದೀನಿ. ಹಾಗೆ ಜನರಲ್ ಆಗಿ ನಾವು ಆಫ್ ಸ್ಕ್ರೀನ್ ಸೈಡಲ್ಲಿ ನಿಂತು ಮಾತಾಡಿದಾಗ್ಲೂ ನೀವೆಲ್ಲರೂ ಎಷ್ಟು ಪ್ರೀತಿಯಿಂದ ಮಾತಾಡಿಸ್ತೀರಿ, ಹೇಗೆ ರೆಸ್ಪಾಂಡ್ ಮಾಡ್ತೀರಿ ನನಗೆ ಗೊತ್ತು. ಕೆಲವೊಂದು ಈ ಟ್ರಿಕ್ಕಿ ಸಿಂಪಲ್ ಕ್ವೆಶನ್ಸ್ ಅಂತ ಬಂದಾಗ ನೀವು ಹೆಂಗೆ ನಿಮ್ಮ ತಲೆ ಓಡುತ್ತೆ, ನೀವು ಹೆಂಗೆ ಆನ್ಸರ್ ಮಾಡ್ತೀರಾ ಅಂತ ನಂಗೆ ಗೊತ್ತಿಲ್ಲ. ಸೊ ವೆರಿ ಸಿಂಪಲ್ 4 to 5 ಕ್ವೆಶನ್ಸ್ ತಗೊಳ್ತೀನಿ ಯಾಕಂತ ಆನ್ಸರ್ ಮಾಡೋದಂತ. ಇದು ಹೇಗೆ ಬರೆದ್ರು ಸರಿಯಾಗೋ ಪದ ಅಲ್ಲ. ಯಾವುದು? ಇದನ್ನ ಹೇಗೆ ಬರೆದ್ರು ಸರಿಯಾಗಿ ಇರೋ ಪದ ಅಲ್ಲ. ನೀವು ಹೇಗೆ ಬರೀರಿ ಅದು ಸರಿ ಹೋಗಲ್ಲ. ಯಾವ್ದದು ಪದ? ತಪ್ಪು. ಓಕೆ. ತಲೆ ಮೇಲೆ ಕಾಲಿಟ್ಟು ನಡೆಯೋ ಜೀವಿ ಯಾವುದು? ಎಸ್. ಏನ್ ಹೇಳಿದ್ರಿ ಸರ್? ಓಕೆ. ಫಿಶ್ ಇಷ್ಟ ಆಗುತ್ತಾ ನಿಮ್ಗೆ? ಫೇವ್ರೆಟ್. ಅಮ್ಮ ಮಾಡಿದ ಫೇವ್ರೆಟ್. ಆ ಫಿಶ್ಗೆ ಯಾವ ದಿನ ಅಂದ್ರೆ ತುಂಬಾ ಭಯ, ಆ ದಿನ ಅಂದ್ರೆ ಆಗಲ್ಲ ಫಿಶ್ಗೆ? ಫ್ರೈಡೆ. ಯಾ, ವೆರಿ ನೈಸ್. ಓಕೆ. ಪ್ರತಿ ಸಾರಿನೂ ಈ ಪ್ರಶ್ನೆಗೆ ಉತ್ತರ ಬೇರೆ ಬೇರೆನೇ ಇರುತ್ತೆ. ಯಾವ್ದದು ಪ್ರಶ್ನೆ?
ಪ್ರತಿ ಸಾರಿಗೂ ಈ ಪ್ರಶ್ನೆ ಪ್ರತಿ ಸಾರಿ ಕೇಳಿದಾಗ್ಲೂ ಈ ಪ್ರಶ್ನೆಗೆ ಸೇಮ್ ಪ್ರಶ್ನೆ ಸರ್, ಉತ್ತರ ಮಾತ್ರ ಬೇರೆ ಬೇರೆ ಇರುತ್ತೆ. ಗೊತ್ತಿಲ್ಲ ಗೊತ್ತಿಲ್ಲ. ಟೈಮ್ ಎಷ್ಟು? ಟೈಮ್ ಎಷ್ಟು? ಹೌದು, ಕರೆಕ್ಟ್. ಎಸ್. ತಿನ್ನಕ್ಕಂತಾನೆ ತಗೋತೀವಿ, ಆದ್ರೆ ತಿನ್ನಲ್ಲ. ಯಾಕೆ ನಾನು ಇಂಟೆಲಿಜೆನ್ಸ್ ಭಾಳ ಚೆಕ್ ಮಾಡ್ತಾ ಇದ್ದೀರಲ್ಲ ಇವತ್ತು? ಪೊಲೀಸ್ ಇಂಟೆಲಿಜೆನ್ಸ್ ಆಕ್ಷನ್ ಇಲ್ಲದೆ ಹಿಂಗ್ ಮಾಡಿರ್ಬೋದು ಇನ್ವೆಸ್ಟಿಗೇಷನ್ ಅಂತ. ತಿನ್ನಕ್ಕೆ ಅಂತಾನೆ ತಗೋತೀವಿ, ಆದ್ರೆ ತಿನ್ನಲ್ಲ. ಏಟು ಇಲ್ಲ ಇಲ್ಲ, ತಿನ್ಬಿಟ್ಟಿರ್ತೀವಿ ಎಲ್ರಿಗೂ. ತಿನ್ನಂತಾನೆ ಹೌದು, ಬೇಕು ಅಂತ ತಿನ್ನಲ್ವ? ತಿನ್ಬಿಟ್ಟಿರ್ತೀವಿ. ನಾನು ಹೇಳ್ತಿರೋದು ತಿನ್ನಲ್ಲ. ಓಕೆ, ಗೊತ್ತಿಲ್ಲ. ತಟ್ಟೆ, ಪ್ಲೇಟ್. ಓಕೆ. ಸರ್, ಈ ಸ್ಥಳಕ್ಕೆ ಹೋದ್ರೆ ಯಾರೇ ಹೋದ್ರು ಬೀಳ್ತಾರೆ. ಹಳ್ಳ ಅಲ್ವಾ? ಗ್ರೀಸ್. ಹ? ಗ್ರೀಸ್ ಗ್ರೀಸ. ಆ ಜಾಗ. ಯಾರಾದ್ರೂ ಬೀಳ್ತಾರ ಅಂದ್ರೆ ಹಳ್ಳ ತಾನೆ. ಹೌದು. ಆಕ್ಚುಲಿ ನನಗೀಗ ಇನ್ನೂ ಒಂದು ಆನ್ಸರ್ ಇದೆ ಅಂತ ನನಗೆ ಇವಾಗ ಗೊತ್ತಾಗಿದೆ. ಸೊ ಅಂತೂ ಕ್ಯಾಲ್ಕುಲೇಷನ್ ಪ್ರಕಾರ ಇಂಟೆಲಿಜೆನ್ಸ್ ಪೊಲೀಸ್ ಆಫೀಸರ್ ಏನ್ ಕಾಂಗ್ರೆಸ್ ಮುಖಾಂತರ ಆಕ್ಷನ್ ಇಲ್ದೇನೆ ಜನರನ್ನ ರೀಚ್ ಆಗ್ತೀರಾ ಅಂತ ಗೊತ್ತಾಯ್ತು. ಈಗ ಈ ಒಂದು 4-5 ಕ್ವೆಶನ್ಸ್ ಅಲ್ಲೇ ಅನ್ನ ಬೆಂದಿದೆ ಅಂತ ತಿಳ್ಕೊಳಕ್ಕೆ ಎಷ್ಟು ಮಗಳು ಚೆಕ್ ಮಾಡ್ಬೇಕಲ್ಲ. ಸರ್, ಥ್ಯಾಂಕ್ ಯು ಸೋ ಮಚ್. ಆಕ್ಚುಲಿ ಖುಷಿ ಆಯ್ತು ಬರೀ ಸಿನಿಮಾ ಬಗ್ಗೆ ಮಾತಾಡ್ದೇನೆ. ಇಷ್ಟು ಬ್ಯುಸಿ ಸ್ಕೆಡ್ಯೂಲಲ್ಲಿ ನಿಮ್ಮ ಪರ್ಸನಲ್ ಲೈಫ್ ಬಗ್ಗೆ ಒಂದಷ್ಟು, ನಿಮ್ಮ ಫ್ರೆಂಡ್ ಬಗ್ಗೆ, ಡಿ ಬಾಸ್ ಬಗ್ಗೆ ಒಂದಷ್ಟು, ಹಾಗೆ ಒಂದಿಷ್ಟು ನಿಮ್ಮ ಇಂಟೆಲಿಜೆನ್ಸ್ ಬಗ್ಗೆ ಹೇಳೋದಕ್ಕೆ ಟೈಮ್ ಕೊಟ್ರಿ. ಥ್ಯಾಂಕ್ ಯು ಸೊ ಮಚ್ ಆ್ಯಂಡ್ ಆಲ್ ದ ವೆರಿ ಬೆಸ್ಟ್. ಸರ್, ವೆಯ್ಟ್ ಮಾಡ್ತಿರೋ ಪ್ರಕಾರ ಒಳ್ಳೆ ಒಳ್ಳೆ ಸಿನಿಮಾಗಳು ಬರಲಿ. ಹಂಗೆ ಈ ವರ್ಷಕ್ಕೆ ನೀವು 4-5 ಸಿನಿಮಾ ಕೊಡ್ತಾ ಇರೋದು ಹ್ಯಾಪಿ. ಬಿಕಾಸ್ ಒಬ್ಬ ಹೀರೋ ಯಾವುದೋ ಒಂದು ಪ್ಯಾನ್ ಇಂಡಿಯಾ ಲೆವೆಲ್ಗೆ ಸಿನಿಮಾ ಕೊಡ್ತೀನಿ ಅಂತ ಹೇಳಿ 2-3 ವರ್ಷ 4 ವರ್ಷ ಕಾಯಿಸಿ ಒಂದು ಸಿನಿಮಾ ಕೊಟ್ರೆ ಕಾಯ್ತಾ ಇರೋ ಜನ ಏನ್ ಮಾಡ್ಬೇಕು? ಫಸ್ಟ್ ಕನ್ನಡಕ್ಕೆ ಮಾಡಿ, ಬೇಗ ಆಗುತ್ತೆ ಸಿನಿಮಾ. ಅವಾಗ ಅದು ಆಟೋಮೆಟಿಕ್ ಆಗಿ ಪ್ಯಾನ್ ಇಂಡಿಯಾಗೆ ರೀಚ್ ಆಗುತ್ತೆ. ಹೌದು, ನಮ್ಮ ಕನ್ನಡದವ್ರು ಫಸ್ಟ್ ಪ್ರಿಂಟ್ ಹೊತ್ತಿದ್ರೆ ಅದು ಆಟೋಮೆಟಿಕ್ ಆಗಿ ಬೇರೆ ಕಡೆ ಆಗುತ್ತೆ. ಸೊ ಫಸ್ಟ್ ಕನ್ನಡಕ್ಕೆ ಮಾಡಿ, ಆಮೇಲೆ ಆಟೋಮೆಟಿಕ್ ಆಗಿ ಪ್ಯಾನ್ ಇಂಡಿಯಾ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಆಲ್ ದ ವೆರಿ ಬೆಸ್ಟ್ ಸರ್. ಆಮೇಲೆ ಎಲ್ಲ ನಮ್ಮ ಆಟೋ ಸಹೋದರರಿಗೆ ಥ್ಯಾಂಕ್ ಯು ವೆರಿ ಮಚ್. ಹಾಗೆ ನಿಮ್ಮ ತಂಡಕ್ಕೂ ಥ್ಯಾಂಕ್ ಯು ವೆರಿ ಮಚ್. ಬಿಸಿಲಲ್ಲಿ ತುಂಬ ಜಾಸ್ತಿ ಆಯಿತು, ಇವಾಗ ಸ್ವಲ್ಪ ಕೂಲ್ ಆಯಿತು. ಎಸ್ ಸರ್, ಥ್ಯಾಂಕ್ ಯು. ಬಾಯ್.